ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಎಲ್ಲರಿಗೂ ಸಹ ಹೃದಯಪೂರ್ವಕ ಉಗಾದಿಯ ಶುಭಾಶಯಗಳು. 30/3/25 ಪ್ರಾತಃ ಮುರಳಿ ಅವ್ಯಕ್ತ ಬಾಬ್ದಾದ ರಿವೈಸ್ 30/11/2004 मधुबन। अभी अपने चलन और चेहरे द्वारा ब्रह्मा बाप समान अव्यक्ति रूप दिखाओ, साक्षात्कार मूर्त बनो। ಈಗ ತಮ್ಮ ಚಲನೆ ಮತ್ತು ಚೆಹರೆಯ ಮೂಲಕ ಬ್ರಹ್ಮ ತಂದೆಯ ಸಮಾನ ಅವ್ಯಕ್ತ ರೂಪ ತೋರಿಸಿ साक्षात्कार मूर्ति आगी। आज भाग्य विधाता बाप अपने चारों ओर के श्रेष्ठ भाग्यवान बच्चों को देख हर्षित हो रहे हैं। इंदु भाग्य विधाता ತಂದೆ ತನ್ನ 4 ಕಡೆಯ ಶ್ರೇಷ್ಠ ಭಾಗ್ಯವಾನ್ ಮಕ್ಕಳನ್ನು ನೋಡಿ ಹರ್ಷಿತರು ಆಗ್ತಾ ಇದ್ದಾರೆ। सारे कल्प में ऐसा श्रेष्ठ भाग्य किसी का भी हो नहीं सकता। ಇಡೀ ಕಲ್ಪದಲ್ಲಿ ಈ ರೀತಿಯ ಶ್ರೇಷ್ಠ ಭಾಗ್ಯ ಯಾರಿಗೂ ಇರಲಿಕ್ಕೆ ಸಾಧ್ಯನೇ ಇಲ್ಲ। कल्प कल्प के आप बच्चे ही इस भाग्य का अधिकार प्राप्त करते हो। कल्प कल्प ತಾವು ಮಕ್ಕಳೇ ಈ ಭಾಗ್ಯದ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ತೀರಿ। याद है अपना कल्प कल्प के अधिकार का भाग्य ನೆನಪಿದೆಯಾ? ತಮ್ಮ ಕಲ್ಪ ಕಲ್ಪದ ಅಧಿಕಾರದ ಭಾಗ್ಯ ಬಾಬಾ ಕೇಳ್ತಾ ಇದ್ದಾರೆ, ನೆನಪಿದೆಯಾ? ಈ ಭಾಗ್ಯ ಸರ್ವಶ್ರೇಷ್ಠ ಭಾಗ್ಯ ಕ್ಯೂ ಹೈ? ಈ ಭಾಗ್ಯ ಸರ್ವಶ್ರೇಷ್ಠ ಭಾಗ್ಯ ಯಾಕಾಗಿದೆ? सर्वश्रेष्ठ भाग्य क्योंकि स्वयं भाग्य विधाता ने इस श्रेष्ठ भाग्य दिव्य जन्म आप बच्चों को दिया, जिसका नाम ही भाग्य विधाता, जिसका जन्म ही भाग्य विधाता द्वारा है। उससे श्रेष्ठ भाग्य और हो नहीं सकता। ಬಾಬಾ ಕೇಳ್ತಾರೆ, ಇದು ಭಾಗ್ಯ ಶ್ರೇಷ್ಠ ಭಾಗ್ಯ ಯಾಕಾಗಿದೆ? ಯಾಕೆಂದರೆ ಸ್ವಯಂ ಭಾಗ್ಯ ವಿಧಾತಾನೆ ತನ್ನ ಶ್ರೇಷ್ಠ ಭಾಗ್ಯದ ದಿವ್ಯ ಜನ್ಮ ತಾವು ಮಕ್ಕಳಿಗೆ ಕೊಟ್ಟಿದ್ದಾರೆ। ಶ್ರೇಷ್ಠ ಜನ್ಮ, ಭಾಗ್ಯದ ಜನ್ಮ, ದಿವ್ಯ ಜನ್ಮ ತಾವು ಮಕ್ಕಳಿಗೆ ಕೊಟ್ಟಿದ್ದಾರೆ। ಅವರ ಹೆಸರೇ ಆಗಿದೆ। ಯಾರು ಆ ದಿವ್ಯ ಜನ್ಮ ಭಾಗ್ಯದ ಜನ್ಮ ಕೊಟ್ಟಿದ್ದಾರೆ ಅವರ ಹೆಸರೇ ಆಗಿದೆ ಏನು? जिनका जन्म ही भाग्य विधाता द्वारा है, उससे श्रेष्ठ भाग्य और हो ही नहीं सकता। ಯಾರ್ದು ಜನ್ಮ ಭಾಗ್ಯ ವಿಧಾತನ ಮೂಲಕ ಇಡೀ ಜಗತ್ತಿಗೆ ಭಾಗ್ಯಗಳನ್ನು ಕೊಡುವ ಭಾಗ್ಯ ವಿಧಾತ, ಯಾರ ಜನ್ಮನೇ ಭಾಗ್ಯ ವಿಧಾತನ ಮೂಲಕ ಆಗಿದೆ ಅವರಿಗಿಂತ ಶ್ರೇಷ್ಠ ಭಾಗ್ಯರು ಯಾರು ಇರಲಿಕ್ಕೆ ಸಾಧ್ಯ ಇಲ್ಲ। अपने भाग्य का नशा स्मृति में रहता है, ತಮ್ಮ ಭಾಗ್ಯದ ನಶೆ ಸ್ಮೃತಿಯಲ್ಲಿ ಇರುತ್ತಾ। अपने भाग्य की लिस्ट निकालो तो कितनी बड़ी लिस्ट है। ತಮ್ಮ ಭಾಗ್ಯದ ಒಂದು ಲಿಸ್ಟನ್ನು ತೆಗೀರಿ, ಎಷ್ಟು ದೊಡ್ಡ ಲಿಸ್ಟ್ ಇದೆ। ತಮ್ಮ ಭಾಗ್ಯದ ನಶೆ ಸ್ಮೃತಿಯಲ್ಲಿ ಇರುತ್ತಾ, ತಮ್ಮ ಭಾಗ್ಯದ ಲಿಸ್ಟನ್ನು ತೆಗೀರಿ, ಎಷ್ಟು ದೊಡ್ಡ ಲಿಸ್ಟ್ ಇದೆ, ಎಷ್ಟು ದೊಡ್ಡ ಲಿಸ್ಟ್ ಇದೆ। ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ, ಎಷ್ಟು ದೊಡ್ಡ ಲಿಸ್ಟ್ ಇದೆ। ಅಪ್ರಾಪ್ತ कोई वस्तु नहीं आप ब्राह्मणों के भाग्यवान जीवन में। ಅಪ್ರಾಪ್ತ ವಸ್ತು ಯಾವುದೇ ಇಲ್ಲ, ತಾವು
ಬ್ರಾಹ್ಮಣರ ಭಾಗ್ಯವಾನ್ ಜೀವನದಲ್ಲಿ सबके मन में अपने भाग्य की लिस्ट स्मृति में आ गई. ಎಲ್ಲರ ಮನಸ್ಸಿನಲ್ಲಿ ತಮ್ಮ ಭಾಗ್ಯದ ಒಂದು ಲಿಸ್ಟು ಸ್ಮೃತಿಯಲ್ಲಿ ಬಂತ. ಸ್ಮೃತಿ ಮೇ ಲಾವೋ ಆಗ ಈ ಸ್ಮೃತಿಯಲ್ಲಿ ತನ್ನಿ. ಬಂತ ಸ್ಮೃತಿಯಲ್ಲಿ ದಿಲ್ ಕ್ಯಾ ಗೀತ್ ಗಾತಿ, ಹಾಡು ಹೃದಯ ಯಾವ ಹಾಡನ್ನು ಹಾಡುತ್ತೆ. ಲಿಸ್ಟು ಸ್ಮೃತಿಯಲ್ಲಿ ಬಂತು. ಬಾಬಾ ಹೇಳ್ತಾರೆ ಯಾವ ಹಾಡು ಹೃದಯದಲ್ಲಿ ಬರುತ್ತೆ. ವಾ ಭಾಗ್ಯ ವಿಧಾತ ವಾ ಮೇರ ಭಾಗ್ಯ. ಆಹಾ ಭಾಗ್ಯ ವಿಧಾತ, ಆಹಾ ನನ್ನ ಭಾಗ್ಯ. इस श्रेष्ठ भाग्य की विशेषता यही है. ಈ ಶ್ರೇಷ್ಠ ಭಾಗ್ಯದ ವಿಶೇಷತೆ ಇದೇ ಆಗಿದೆ. ಯಾವುದು ಶ್ರೇಷ್ಠ ಭಾಗ್ಯದ ವಿಶೇಷತೆ? ಏಕ ಭಗವಾನ್ ದ್ವಾರ ತೀನ್ ಸಂಬಂಧಕ್ಕೆ ಪ್ರಾಪ್ತಿ है. ಒಬ್ಬ ಭಗವಂತನ ಮೂಲಕ 3 ಸಂಬಂಧಗಳ ಪ್ರಾಪ್ತಿ ಇದೆ. ಏಕ ದ್ವಾರ, एक में 3 संबंध. जो जीवन में विशेष संबंध गाये हुए हैं. ಒಬ್ಬರ ಮೂಲಕ ಒಬ್ಬರಲ್ಲಿ 3 ಸಂಬಂಧಗಳು. ಯಾವುದು ಜೀವನದಲ್ಲಿ ಆ ಸಂಬಂಧಗಳು ವಿಶೇಷ ಸಂಬಂಧಗಳು ಅಂತ ಗಾಯನ ಇದೆ. ಯಾವುದು? बाप, शिक्षक, सद्गुरु. किसी को भी एक द्वारा 3 विशेष संबंध और प्राप्ति नहीं है. ಬಾಬಾ ಹೇಳ್ತಾರೆ ತಂದೆ, ಶಿಕ್ಷಕ, ಸದ್ಗುರು ಯಾರಿಗೂ ಸಹ ಒಬ್ಬರ ಮೂಲಕ 3 ವಿಶೇಷ ಸಂಬಂಧಗಳು ಮತ್ತು 3 ವಿಶೇಷ ಪ್ರಾಪ್ತಿಗಳು ಇಲ್ಲ. ಪರಮಾತ್ಮ ತಂದೆಯ ಮೂಲಕ ಪಾಲನೆ, ಆಸ್ತಿ ಪಡೆಯೋದು. ಪರಮಾತ್ಮ ಟೀಚರ್ ಮೂಲಕ ಓದುವಂತಹದ್ದು, ಮಾನವನಿಂದ ದೇವತೆ ಆಗುವಂತಹದ್ದು. ಪರಮಾತ್ಮ ಸದ್ಗುರುವಿನಿಂದ ಶ್ರೀಮತ ಪಡೆಯುವಂತಹದ್ದು. ಸದ್ಗತಿಯನ್ನು ಅರ್ಧಕಲ್ಪಕ್ಕಾಗಿ ಸದ್ಗತಿ ಪಡೆಯುವಂತಹದ್ದು. ಅದಕ್ಕೆ ತಂದೆ ಹೇಳ್ತಾರೆ ತಂದೆ, ಶಿಕ್ಷಕ, ಸದ್ಗುರು ಯಾರಿಗೂ ಒಬ್ಬರ ಮೂಲಕ ಈ 3 ಸಂಬಂಧ 3 ಪ್ರಾಪ್ತಿ ಇಲ್ಲ. ಆಪ್ ಫಲಕ್ ಸೆ ಕಹತೆ ಹೋ, ತಾವು ನಶೆಯಿಂದ ಹೇಳ್ತೀರಾ. ಏನು ನಶೆಯಿಂದ ಹೇಳ್ತೀರಾ? ಹಮಾರ ಬಾಪ್ ಭಿ ಹೈ, ಶಿಕ್ಷಕ ಭಿ ಹೈ, ಸದ್ಗುರು ಭಿ ಹೈ. ತಾವು ನಶೆಯಿಂದ ಹೇಳ್ತೀರಾ ನಮ್ಮ ತಂದೆನೂ ಸಹ ಆಗಿದ್ದಾರೆ, ಶಿಕ್ಷಕನೂ ಸಹ ಆಗಿದ್ದಾರೆ, ಸದ್ಗುರು ಸಹ ಆಗಿದ್ದಾರೆ. ಬಾಪ್ ದ್ವಾರ ಸರ್ವ ಖಜಾನೋಂ ಕಿ ಖಾನ್ ಪ್ರಾಪ್ತ ಹೈ. ಆದ್ದರಿಂದ ತಂದೆಯ ಮೂಲಕ ಸರ್ವ ಖಜಾನೆಗಳ ಗಣಿನೇ ಪ್ರಾಪ್ತವಾಗಿದೆ. ಖಜಾನೆ ಕಿ ಲಿಸ್ಟ್ ಸ್ಮೃತಿ ಮೇ ಆಯಿ. ಖಜಾನೆಗಳ ಲಿಸ್ಟು ಸ್ಮೃತಿಯಲ್ಲಿ ಬಂತ. ಸ್ಮೃತಿ ಮೇ ಲಾವೋ ಕ್ಯಾ ಕ್ಯಾ ಖಜಾನ ಬಾಪ್ ದ್ವಾರ ಮಿಲ್ ಗಯ. ಖುಷಿಯಲ್ಲಿ ತನ್ನಿ ಯಾವ ಯಾವ ಖಜಾನೆ ತಂದೆಯ ಮೂಲಕ ಸಿಕ್ಕಿದೆ. ಮಿಲ್ ಗಯಾ ಹೇ ಯಾ ಮಿಲ್ನಾ ಹೇ. ಸಿಕ್ಕಿದೆಯಾ, ಪಡೆದಿದ್ದೀರಾ ಅಥವಾ ಪಡೆಯಬೇಕಾ? ಕ್ಯಾ ಕಹೆಂಗೆ, ಏನು ಹೇಳ್ತೀರಾ? ಬಾಲಕ್ಸೋ ಮಾಲಿಕ್ ಹೈಹಿ. ತಂದೆ ಸಂಬಂಧದಲ್ಲಿ ಬಾಬಾ ಹೇಳ್ತಾರೆ ಬಾಲಕನಾಗಿದ್ದೀರಾ, ಮಗು ಆಗಿದ್ದೀರಾ ಅಂದರೆ ಆ ತಂದೆಯ ಆಸ್ತಿಗೆ, ಆ ತಂದೆಯದು ಏನೇನಿದೆ ಅದಕ್ಕೆಲ್ಲ ಮಾಲೀಕರು ಆಗೇ ಇದ್ದೀರಿ. ಶಿಕ್ಷಕ ದ್ವಾರ ಶಿಕ್ಷಾ ಸೆ ಶ್ರೇಷ್ಠ ಪದ ಕಿ ಪ್ರಾಪ್ತಿ ಹೋ ಗಯಿ ಹೈ. ಶಿಕ್ಷಕನ ಮೂಲಕ ಶ್ರೇಷ್ಠ ಶಿಕ್ಷಣದಿಂದ ಶ್ರೇಷ್ಠ ಪದವಿಯ ಪ್ರಾಪ್ತಿ ಆಗಿದೆ. ಇದಕ್ಕಿಂತ ದೊಡ್ಡ ಪದವಿ ಯಾವುದೂ ಇಲ್ಲ. ಅದು ಸತ್ಯುಗದ ರಾಜರಾಗುವಂತಹದ್ದು. ವೈಸೆ ಭಿ ದೇಖಾ ಜಾಯೆ ದುನಿಯಾ ಮೇ ಭಿ ಸಬ್ಸೆ ಶ್ರೇಷ್ಠ ಪದ. ಹಾಗೆ ನೋಡಿದರೆ ಪ್ರಪಂಚದಲ್ಲೂ ಸಹ ಎಲ್ಲ ಪದವಿಗಳಿಗಿಂತ ಶ್ರೇಷ್ಠ ಪದವಿ
ದೊಡ್ಡ ಪೋಸ್ಟ್ ಯಾವುದು? ರಾಜ್ಯ ಪದ ಗಾಯ ಜಾತಾ ಹೈ, ರಾಜ ಪದವಿ ಹಾಡಲಾಗುತ್ತೆ. तो आप तो ಡಬಲ್ ರಾಜೆ ಬನ್ ಗಯೆ ಹೋ, ತಾವಂತೂ ಡಬಲ್ ರಾಜ ಆಗ್ಬಿಟ್ಟಿದ್ದೀರಾ. ವರ್ತಮಾನ ಸಮಯ ಯಾವ ರಾಜ ಆಗಿದ್ದೀವಿ? स्वराज्य अधिकारी. और भविष्य में अनेक जन्म राज्य पद अधिकारी. ಭವಿಷ್ಯದಲ್ಲಿ ಅನೇಕ ಜನ್ಮಗಳು राज्य पदविಯ अधिकारी. पढ़ाई एक जन्म की, वो भी छोटा सा जन्म. और पद की प्राप्ति ಅನೇಕ ಜನ್ಮ. ಬಾಬಾ ಹೇಳ್ತಾರೆ ಓದಂತೂ ಒಂದು ಜನ್ಮದ್ದು, ಅದು ಸಹ ಚಿಕ್ಕ ಜನ್ಮದ್ದು. ಎಷ್ಟು ಸಮಯ ಓದ್ತೀವಿ? ಚಿಕ್ಕ ಜನ್ಮದ್ದು. ಮತ್ತು ಪದವಿಯ ಪ್ರಾಪ್ತಿ ಅನೇಕ ಜನ್ಮಗಳದ್ದು. ಮತ್ತು ರಾಜ್ಯನೂ ಸಹ ಅಖಂಡ ಅಟಲ್ ನಿರ್ವಿಘ್ನ ರಾಜ್ಯ. ಅಖಂಡ ಅರ್ಧಕಲ್ಪ ಯಾರು ಪ್ರವೇಶ ಮಾಡುವಂಗಿಲ್ಲ ಅಲ್ವಾ? ಯಾರು ಮುತ್ತಿಗೆ ಹಾಕೋಂಗಿಲ್ಲ, ದಂಡೆತ್ತಿ ಬರುವಂಗಿಲ್ಲ, ಕಿತ್ಕೊಳ್ಳೋಂಗಿಲ್ಲ. ಅಖಂಡ ಅಟಲ ನಿರ್ವಿಘ್ನ राज्य. अभी भी स्वराज्य अधिकारी बेफिक्र बादशाह हो. ಈಗಲೂ ಸಹ ಸ್ವರಾಜ್ಯ ಅಧಿಕಾರಿ ನಿಶ್ಚಿಂತ ಚಕ್ರವರ್ತಿ ಆಗಿದ್ದೀರಿ. ಆಗಿದ್ದೀರಾ? ಬೇಫಿಕರ್ ಬಾದಶಾ ಬನೆ ಹೋ, ನಿಶ್ಚಿಂತ ಚಕ್ರವರ್ತಿ ಆಗಿದ್ದೀರಾ? जो बेफिक्र है वो हाथ उठाओ. ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ, ಯಾರು ನಿಶ್ಚಿಂತ ಆಗಿದ್ದೀರಾ ಅವ್ರ ಕೈ ಎತ್ತಿ. ನಿಶ್ಚಿಂತರಾಗಿದ್ದೀರಾ ಅವ್ರ ಕೈ ಎತ್ತಿ. ಬೇಫಿಕರ್ ಥೋಡಾ ಭಿ ಫಿಕರ್ ನಹೀ ಹೈ. ನಿಶ್ಚಿಂತರು ಅಂದರೆ ಸ್ವಲ್ಪ ಕೂಡ ಚಿಂತೆ ಇಲ್ಲ. देखना जब कोई पपेट शो सामने आता है फिर फिक्र होता है. ನೋಡ್ಕೊಳ್ಳಿ, ಯಾವಾಗ ಯಾವುದಾದ್ರೂ ಪಪೆಟ್ ಶೋ ಮುಂದೆ ಬರುತ್ತೆ ಆಗ ಚಿಂತೆ ಬರುತ್ತಾ? ಮಾಯಾ ಕಾ ಪಪೆಟ್ ಶೋ ಸಾಮ್ನೆ ಆತಾ ಹೈ ಯಾ ನಹಿ. ಬಾಬಾ ಹೇಳ್ತಾರೆ, ಮಾಯೆದು ಯಾವುದೇ ಬಂತು ಅಂದರೆ ಅದು ಏನಾಗಿದೆ? ಮಾಯೆದು ಪಪೆಟ್ ಶೋ ಮುಂದೆ ಬರುತ್ತಾ ಅಥವಾ ಇಲ್ವಾ? ಫಿರ್ ಥೋಡಾ ಫಿಕರ್ ಹೋತಾ ಹೈ. ಪಪೆಟ್ ಶೋ ಅಂತ ನೋಡ್ತೀರಾ ಅಥವಾ ಸ್ವಲ್ಪ ಚಿಂತೆ ಬರುತ್ತಾ? ನಹಿ ಹೋತಾ, ಚಿಂತೆ ಬರೋದಿಲ್ವಾ? ಆ ಪಪೆಟ್ ಶೋ ನೋಡಿ ಮನೋರಂಜನೆ ಆಗಬೇಕು, ಚಿಂತೆ ಬರಬಾರ್ದು. ಚಿಂತೆ ಬರೋದಿಲ್ವಾ? ಥೋಡಾ ಚಿಂತನ್ ಚಲ್ತಾ ಹೈ ಯಾ ನಹಿ ಚಲ್ತಾ. ಸ್ವಲ್ಪ ಚಿಂತೆ, ಅವ್ರಿಗಿರೋಷ್ಟು ಚಿಂತೆ ಅಲ್ಲ ಮನುಷ್ಯರಿಗಿರೋಷ್ಟು. ಸ್ವಲ್ಪ ಚಿಂತೆ ಪಪೆಟ್ ಶೋ ಮಾಯೆದು ಮುಂದೆ ಬಂದಾಗ ಸ್ವಲ್ಪ ಚಿಂತನೆ ನಡೆಯೋದಿಲ್ವಾ? ಭಾವ ಕೇಳ್ತಾ ಇದ್ದಾರೆ. ವೈಸೆ ಶ್ರೇಷ್ಠ ಭಾಗ್ಯ ಅಭಿ ಸೆ ಬೇಫಿಕರ್ ಬಾದಶಾ ಬನಾತಾ ಹೈ. ಹೇಗೆ ಶ್ರೇಷ್ಠ ಭಾಗ್ಯ ಈಗಿಂದ ನಮ್ಮನ್ನ ನಿಶ್ಚಿಂತ ಚಕ್ರವರ್ತಿಗಳನ್ನಾಗಿ ಮಾಡುತ್ತೆ. ಭವಿಷ್ಯದ ಮಾತಿಲ್ಲ. ಇಲ್ಲೂ ಸ್ವರಾಜ್ಯ ಅಧಿಕಾರಿ, ಇಲ್ಲಿನ ಶ್ರೇಷ್ಠ ಭಾಗ್ಯ ಈಗಿಂದ ನಮ್ಮನ್ನು ನಿಶ್ಚಿಂತ ಚಕ್ರವರ್ತಿಗಳನ್ನಾಗಿ ಮಾಡುತ್ತೆ. ये थोड़ी बहुत जो बातें आती है वो और ही आगे के लिए. ಬಾಬಾ ಹೇಳ್ತಾರೆ, ಈಗ ಯಾವುದು ಸ್ವಲ್ಪ ಚಿಕ್ಕ ಮಾತುಗಳು ಬರುತ್ತವೆ, ಬಾಬಾ ಹೇಳ್ತಾರೆ ಅದು ಇನ್ನೂ ನಿಮ್ಮನ್ನು ಏನು ಮಾಡುತ್ತೆ? आगे के लिए ಅನುಭವಿ ಪರಿಪಕ್ವ ಬನಾನೆ ವಾಲಿ ಹೈ. ಮುಂದಕ್ಕಾಗಿ ನಿಮ್ಮನ್ನು ಆ ಅನುಭವ ಇರಲಿಲ್ಲ, ಆ ಅನುಭವಿಯನ್ನಾಗಿ ಮಾಡ್ತು. ಮತ್ತು ಅದರಲ್ಲಿ ಸ್ವಲ್ಪ ಹಂಗು ಹಿಂಗು ಇದ್ರಿ, ಅದರಲ್ಲಿ ಇನ್ನೂ ಶಕ್ತಿಶಾಲಿಯನ್ನಾಗಿ ಮಾಡ್ತು. ಬಾಬಾ ಹೇಳ್ತಾರೆ ಅದಕ್ಕೆ ಸ್ವಲ್ಪ ಯಾವುದಾದರೂ ಮಾತುಗಳು ಬಂದರೂ ಸಹ
ನಿಮ್ಮನ್ನು ಇನ್ನೂ ಮುಂದಕ್ಕಾಗಿ ಅನುಭವಿ ಮಾಡಲಿಕ್ಕಾಗಿ, ನಿಮ್ಮನ್ನು ಪರಿಪಕ್ವ ಮಾಡಲಿಕ್ಕಾಗಿ ಬರುತ್ತೆ. अभी तो सभी इन भिन्न भिन्न बातों के अनुभवी हो गए हो ना. ಈಗಂತೂ ಎಲ್ಲರೂ ಈ ಮಾಯೆಯ ಪಪೆಟ್ ಶೋದು ಚಿಕ್ಕ ಚಿಕ್ಕ ಮಾತುಗಳದ್ದು, ಭಿನ್ನ ಭಿನ್ನ ಮಾತುಗಳದ್ದು ಅನುಭವಿ ಆಗಿದ್ದೀರಲ್ವಾ. ಘಬರಾತೆ ತೋ ನಹಿ ಹುಯಿನಾ, ಗಾಬರಿ ಪಡೋದಿಲ್ಲ ಅಲ್ವಾ. ಪಪೆಟ್ ಶೋ ಅಂತ ನೋಡ್ತೀರಾ, ಗಾಬರಿ ಪಡೋದಿಲ್ಲ ಅಲ್ವಾ. आराम से साक्षी की सीट पर बैठ ये पपेट शो देखो, ಕಾರ್ಟೂನ್ ಶೋ देखो. ಬಾಬಾ ಹೇಳ್ತಾರೆ, ಆರಾಮದಿಂದ ಸಾಕ್ಷಿ ಸ್ಥಿತಿಯಲ್ಲಿ ಕುಳಿತು, ಒಂದು ಸೀಟ್ ಬೇಕಲ್ವಾ, ಯಾವುದಾದ್ರೂ ಒಂದು ಮನೋರಂಜನೆ ನೋಡಬೇಕು ಅಂತ ಹೇಳಿದ್ರೆ ಒಂದು ಸೀಟ್ ಬೇಕಲ್ವಾ. ಆರಾಮದಿಂದ ಸಾಕ್ಷಿ ಸೀಟಲ್ಲಿ ಕುಳಿತು ಈ ಪಪೆಟ್ ಶೋ ನೋಡಿ, ಕಾರ್ಟೂನ್ ಶೋ ನೋಡಿ. ಪಪೆಟ್ ಶೋ ಯಾವುದು? ಮನೋರಂಜನೆ ಶೋ. ಮಕ್ಕಳಿಗೆ ಏನು ಮನೋರಂಜನೆ ಆ ಪಪೆಟ್ ಶೋ ನೋಡೋವಾಗ, ಹಾಗೆ ಅದ್ರ ಜೊತೆಗೆ ಕುಣಿಯುತ್ತೆ ಮಕ್ಕಳನ್ನು. ಅದಕ್ಕೆ ಬಾಬಾ ಹೇಳ್ತಾರೆ, ಆ ಪಪೆಟ್ ಶೋನ ನೋಡಿ, ಕಾರ್ಟೂನ್ ಶೋನ ನೋಡಿ. ಹೈ ಕುಚ್ ಬಿ ನಹಿ ಕಾರ್ಟೂನ್. ಬಾಬಾ ಹೇಳ್ತಾರೆ, ಅದು ಏನೇನೂ ಇಲ್ಲ, ಅದೊಂದು ಕಾರ್ಟೂನ್ ಶೋ ಅಷ್ಟೇ. ಒಂದು ಇಲಿ ಬರುತ್ತೆ, ಒಂದು ಬೆಕ್ಕು ಬರುತ್ತೆ, ಇನ್ನೊಂದು ಬರುತ್ತೆ, ಮೇಲೆ ಓಡುತ್ತೆ, ಕೆಳಕ್ಕೆ ಬರುತ್ತೆ ಅಲ್ವಾ. ಅಭಿ ತೋ ಮಜಬೂತ್ ಹೋ ಗಯೇ ಹೋ ನಾ, ಅಭಿ ಮಜಬೂತ್ ಹೇ. ಬಾಬಾ ಕೇಳ್ತಾರೆ, ಅದು ಏನು ಇಲ್ಲ, ಅದು ಕಾರ್ಟೂನು, ಅದೊಂದು ಮನೋರಂಜನೆ ಶೋ. ನಿಮ್ಮನ್ನು ಮುಂದಕ್ಕೆ ಅನುಭವಿ ಮಾಡಲಿಕ್ಕಾಗಿ, ಪರಿಪಕ್ವ ಮಾಡಲಿಕ್ಕಾಗಿ ಬರೋದು. ಬಾಬಾ ಹೇಳ್ತಾರೆ, ಹಾಗಾಗಿ ಗಾಬರಿನಲ್ಲಿ ಬಂದ್ಬಿಡ್ತೀರಾ. ಈ ಕಾಗಜ್ ಕಾ ಶೇರ್ ಬನ್ಕರ್ ಆತೆ ಹೇ. ಬಾಬಾ ಹೇಳ್ತಾರೆ, ಈ ಸಣ್ಣ ಪುಟ್ಟ ಮಾತುಗಳು ಕಾಗದದ ಹುಲಿಯಾಗಿ ಬರುತ್ತೆ. ಹುಲಿ ಆದರೆ ಕಾಗದದ ಹುಲಿ. ಕಾಗದದ ಹುಲಿಗೇನಿದೆ? ಪ್ರಾಣ ಇದೆಯಾ? ಆರ್ಭಟ ಇದೆಯಾ? ಅದು ಯಾರನ್ನಾದರೂ ಏನಾದರೂ ಮಾಡಲಿಕ್ಕಾಗುತ್ತಾ? ರೂಪ ಇದೆ, ಹುಲಿ ರೂಪ. ಆದರೆ ಹುಲಿ ಮಾತು ಯಾವುದಾದ್ರೂ ಅದರಲ್ಲಿ ಇದೆಯಾ? ಈ ಕಾಗಜ್ ಕಾ ಶೇರ್ ಬನ್ಕರ್ ಆತೆ ಹೇ. ಕಾಗದದ ಒಂದು ಹುಲಿಯಾಗಿ ಬರುತ್ತೆ. ಹೈ ಕಾಗಜ್ ಕಾ ಲೇಕಿನ್ ಶೇರ್ ಬನ್ಕೆ ಆತೆ ಹೇ. ಕಾಗದದ್ದು, ಪೇಪರ್ದು, ಆದರೆ ಹುಲಿಯಾಗಿ ಬರುತ್ತೆ. ಕೆಲವ್ರ ಮನೇಲಿ ಗೋಡೆ ಮೇಲೆ ದೊಡ್ಡದಾಗಿ ಹುಲಿದು ಫೋಟೋ ಹಾಕಿರ್ತಾರೆ ಅಲ್ವಾ. ಅದನ್ನು ನೋಡಿದಾಗ ಒಂದು ಚಿಕ್ಕ ಮಗುನು ಭಯ ಪಡೋದಿಲ್ಲ. ಅದು ಗೊತ್ತು, ಅದು ಪೇಪರ್ದು, ಅದು ಒಂದು ಚಿತ್ರ ಅಂತ ಗೊತ್ತು, ಅದು ಸಹ ಭಯ ಪಡೋದಿಲ್ಲ. ಅದೂ ನಗುತ್ತೆ ನೋಡಿ ಅಲ್ವಾ. अभी समय प्रमाण अनुभवी मुहूर्त बन समय को प्रकृति को माया को ಚಾಲೆಂಜ್ करो. ಈಗ ಸಮಯದ ಪ್ರಮಾಣ, ನೀವೇನು ಹೊಸ್ದಾಗಿ ಬಂದಿಲ್ಲ, ನಿನ್ನೆ ಮೊನ್ನೆ ಬಂದಿಲ್ಲ. ಮತ್ತು ಸಮಯನೂ ಎಂಥ ಸಮಯ, ಸಮಯದ ಪ್ರಮಾಣ ಅನುಭವಿ ಮೂರ್ತಿಯಾಗಿ ಸಮಯಕ್ಕೆ, ಪ್ರಕೃತಿಗೆ, ಮಾಯೆಗೆ ಚಾಲೆಂಜ್ ಮಾಡಿ. ಏನು ಚಾಲೆಂಜ್ ಮಾಡಬೇಕು? ಸಮಯ ಪ್ರಮಾಣ. ಸಮಯಕ್ಕೆ, ಪ್ರಕೃತಿಗೆ, ಮಾಯೆಗೆ ಚಾಲೆಂಜ್ ಮಾಡಿ. ಏನು ಚಾಲೆಂಜ್ ಮಾಡಬೇಕು? ಆವು ಹಮ್ ವಿಜಯಿ ಹೈ. ಬಾ, ನೀನು ಹುಲಿ ರೂಪದಲ್ಲಾದರೂ ಬಾ, ಇನ್ಯಾವುದಾದ್ರೂ ರೂಪದಲ್ಲಾದರೂ ಬಾ, ಬಾ ನೀನು ನನ್ನ ಬಳಿಗೆ, ನಾನು ವಿಜಯಿ ಆಗೇ ಇದ್ದೀನಿ. ಚಾಲೆಂಜ್ ಮಾಡಿ ಅಂತಾರೆ. ಸಮಯಕ್ಕೆ, ಪ್ರಕೃತಿಗೆ, ಮಾಯೆಗೆ ಚಾಲೆಂಜ್ ಮಾಡಿ. ಬಾ, ನಾನು ವಿಜಯಿ ಆಗಿದ್ದೀನಿ. ವಿಜಯಿಗೆ ಚಾಲೆಂಜ್ ಕರು. ನಾನು ವಿಜಯಿ. ನೀನು ಯಾವ ರೂಪದಲ್ಲಿ ಬಂದರೂ ನಾನು ವಿಜಯಿ. ನೀನು ಹುಲಿ ರೂಪದಲ್ಲಿ ಬಂದರೂ ನೀನು ಕಾಗದ, ನಾನು ವಿಜಯಿ. ಬಾಬಾ ಹೇಳ್ತಾರೆ, ವಿಜಯಿ ಚಾಲೆಂಜ್ ಮಾಡಿ. बीच बीच में खांसी आ रही है. ಮಧ್ಯೆ ಮಧ್ಯೆ ಆ ಇನ್ಸ್ಟ್ರೂಮೆಂಟ್ಗೆ
ಏನು ಕೆಮ್ಮಲು ಬರ್ತಾ ಇದೆ. ಆಜ್ ಬಾಜಾ ತೋಡ ಖರಾಬ್ ಹೈ. ಇವತ್ತು ಈ ವಾದ್ಯ, ಈ ಇನ್ಸ್ಟ್ರೂಮೆಂಟು ಸ್ವಲ್ಪ ಹಾಳಾಗಿದೆ. ಮಿಲ್ನಾ ತೋ ಹೈನಾ, ಆದರೂ ನಾನು ಇದನ್ನೇ ಉಪಯೋಗಿಸ್ಕೊಂಡು ಮಕ್ಕಳೊಂದಿಗೆ ಮಿಲನ ಮಾಡಬೇಕು, ವಾಣಿ ನುಡಿಸ್ಬೇಕು, ದೃಷ್ಟಿ ಕೊಡಬೇಕು, ಏನೇನು ಮಾಡಬೇಕು ಮಾಡಿಬಿಟ್ಟೇ ಹೋಗ್ಬೇಕಲ್ವಾ. बाप दादा के पास 2 ग्रुप बार बार आते हैं, किस लिए आते हैं? ಬಾಪ್ ದಾದನ ಬಳಿಗೆ 2 ಗ್ರೂಪು ಪುನಃ ಪುನಃ ಬರ್ತಾರೆ. ಯಾತಕ್ಕಾಗಿ ಬರ್ತಾರೆ? 2 ಗ್ರೂಪ್ ಬರ್ತಾರೆ. ಯಾತಕ್ಕಾಗಿ ಬರ್ತಾರೆ? दोनों ग्रुप बाप दादा को कहते हैं हम तैयार है. 2 ಗ್ರೂಪ್ನವರು ಹೇಳ್ತಾರೆ ಬಾಪ್ ದಾದನಿಗೆ, ನಾವಂತೂ ರೆಡಿಯಾಗಿದ್ದೀವಿ, ತಯಾರಾಗಿದ್ದೀವಿ. ಯಾವುದು 2 ಗ್ರೂಪು? एक ये समय प्रकृति और माया. माया समझ गई कि अब हमारा राज्य जाने वाला है. ಮಾಯೆ ತಿಳ್ಕೊಂಡ್ಬಿಡ್ತು, ಇನ್ನು ನನ್ನ ರಾಜ್ಯ ಮುಗಿಯುವಂಥದ್ದಿದೆ, ನಾನು ಸೆಂಡ್ ಆಫ್ ತಗೊಂಡು ನಾನಿನ್ನು ಹೋಗಬೇಕು. ಅದು ತೀರ್ಮಾನ ಮಾಡಿಬಿಡ್ತು, ಅದು ತಿಳ್ಕೊಂಡ್ಬಿಡ್ತು, ನಂದು ರಾಜ್ಯ ಇನ್ನು ಮುಗಿಯುವಂಥದ್ದಿದೆ, ನಾನು ಸೆಂಡ್ ಆಫ್ ಪಾರ್ಟಿ ತಗೊಂಡು ಹೋಗ್ತಾ ಇರಬೇಕು. ಸಮಯ, ಕಲಿಯುಗದ ಸಮಯ. ಪ್ರಕೃತಿ, ತಮೋ ಪ್ರಧಾನ ಪ್ರಕೃತಿ, ಮಾಯೆ, 5 ವಿಕಾರಗಳು, ಟೋಟಲಿ ಮಾಯೆ ತಿಳ್ಕೊಂಡ್ಬಿಡ್ತು. ನಮ್ಮ ರಾಜ್ಯ ಇನ್ನು ಮುಗಿಯುವಂಥದ್ದಿದೆ. ನಮಗೆ ಇವರೊಂದು ಡೇಟ್ ಕೊಟ್ಟು ಸೆಂಡ್ ಆಫ್ ಮಾಡಿದ ಪಾರ್ಟಿ ಕೊಟ್ಟುಬಿಟ್ಟು ನಾನು ಹೊರಟೋಗ್ಬಿಡ್ತೀನಿ. ಸಾಕು ನಿನ್ನ ಸಹವಾಸ ಅಂತ. और दूसरा ग्रुप है, 2ನೇ ಗ್ರೂಪು ಅಡ್ವಾನ್ಸ್ ಪಾರ್ಟಿ. ದೋನೋ ಗ್ರೂಪ್, 2 ಗ್ರೂಪ್ನವರು ಆಗಾಗ್ಗೆ ಬರ್ತಾರೆ ಬಾಬನ ಹತ್ರ. ಮಾಯೆ ಮತ್ತು ಅಡ್ವಾನ್ಸ್ ಪಾರ್ಟಿ 2 ಗ್ರೂಪ್ನವರು ಯಾತಕ್ಕೆ ಬರ್ತಾರೆ ಬಾಬನ ಹತ್ರ? ಡೇಟ್ ಪೂಚ್ ರಹಿ ಹೈ, ಡೇಟ್ ಕೇಳಲಿಕ್ಕೆ ಬರ್ತಾರೆ, ಕೇಳ್ತಾ ಇದ್ದಾರೆ. ಮಾಯೇನೋ ಕೇಳುತ್ತೆ, ನಾನು ಹೋಗುವಂಥವನಿದ್ದೇನೆ, ಯಾವಾಗ ನನ್ನ ಡೇಟು ಯಾವುದು? ಮತ್ತು ಅಡ್ವಾನ್ಸ್ ಪಾರ್ಟಿಯವರು ನಾವೆಷ್ಟು ಸಮಯ ಕಾಯೋದು, ನಮಗೊಂದು ಡೇಟು ಕೊಡಿ ಅಂತ. दोनों ग्रुप डेट पूछ रहे हैं. फॉरिन में तो 1 साल पहले डेट फिक्स करते हो ना. ಫಾರಿನ್ನವ್ರನ್ನ ನೋಡಿ ಬಾಬಾ ಕೇಳ್ತಾ ಇದ್ದಾರೆ, ನೀವು ಯಾವುದೇ ಪ್ರೋಗ್ರಾಮ್ ಮಾಡ್ತೀರಾ 1 ವರ್ಷ ಮೊದಲು ಫಿಕ್ಸ್ ಮಾಡ್ತೀರಲ್ವಾ. और ये 6 मास पहले, यहाँ 6 मास पहले भारत में फास्ट जाते हैं, 15 दिन में भी कोई प्रोग्राम की डेट हो जाती है. ಬಾಬಾ ಹೇಳ್ತಾರೆ, ನೀವು 1 ವರ್ಷ ಮೊದಲು ಡೇಟ್ ಫಿಕ್ಸ್ ಮಾಡ್ತೀರಾ, ಇಲ್ಲಿ 6 ತಿಂಗಳು ಮೊದಲು ಭಾರತದಲ್ಲಿ ಫಾಸ್ಟಾಗಿ ಹೋಗ್ತಾರೆ. 15 ದಿವಸದಲ್ಲೂ ಸಹ ಯಾವುದಾದ್ರೂ ಒಂದು ಪ್ರೋಗ್ರಾಮು ಡೇಟ್ ಫಿಕ್ಸ್ ಮಾಡಿಬಿಡ್ತಾರೆ. 15 ದಿನದಲ್ಲೂ ಸಹ ಪ್ರೋಗ್ರಾಮು ಡೇಟ್ ಫಿಕ್ಸ್ ಮಾಡಿಬಿಡ್ತಾರೆ. ತೋ ಸಮಾಪ್ತಿ, ಸಂಪನ್ನತಾ ಯಾವುದು ಡೇಟು? ಬಾಬಾ ಕೇಳ್ತಾ ಇದ್ದಾರೆ, ಯಾವ ಡೇಟ್ ಕೊಡಬೇಕು? समाप्ति, संपन्नता, बाप के समान बनने की डेट कौन सी है? ಮಾಯೆಗೆ ಡೇಟ್ ಕೊಡಲಿಕ್ಕೂ ಮತ್ತು ಅಡ್ವಾನ್ಸ್ ಪಾರ್ಟಿವರೆಗೂ ಡೇಟ್ ಕೊಡಲಿಕ್ಕೂ ಯಾವುದು ನಂಬರ್ ಡೇಟ? ಯಾವುದಾದ್ರೂ 1 2 3 4 ಬಾಬಾ ಕೇಳ್ತಾರೆ, ಯಾವ ಡೇಟು? ತಂದೆಯ ಸಮಾನರಾಗುವ ಡೇಟು ಯಾವುದಾಗಿದೆ? ತಂದೆಯ ಸಮಾನರಾಗುವ ಡೇಟು. वो बाप दादा से पूछते हैं, ಅವರು ಬಾಪ್ ದಾದನೊಂದಿಗೆ ಹೇಳ್ತಾರೆ, ಈ ಡೇಟ್ ಅಭಿ ಆ ಬ್ರಾಹ್ಮಣ ಕೋ ಫಿಕ್ಸ್ ಕರ್ನಿ ಹೈ. ಈಗ ಬಾಬಾ ಹೇಳ್ತಾರೆ, ಈ ಡೇಟು ತಾವು ಬ್ರಾಹ್ಮಣರು ಫಿಕ್ಸ್ ಮಾಡಬೇಕು. ಯಾವ ಡೇಟು? ಮಾಯೆಗೆ ವಿದಾಯಿ ಕೊಡೋ ಡೇಟು, ಅಡ್ವಾನ್ಸ್ ಪಾರ್ಟಿಯವರಿಗೆ ಯಾವುದು? ತಂದೆಯ ಸಮಾನ ಆಗುವಂತಹ ಡೇಟು. ಬಾಬಾ ಕೇಳ್ತಾರೆ,
ಅವರು ಬಾಬ್ದಾದನೊಂದಿಗೆ ಕೇಳ್ತಾರೆ. ಅವರು ಇವಾಗ ಬಾಬಾ ಹೇಳ್ತಾರೆ ತಾವು ಬ್ರಾಹ್ಮಣರು ಫಿಕ್ಸ್ ಮಾಡಬೇಕು ಈ ಡೇಟ್. ಹೋ ಸಕ್ತಿ ಹೇ, ಡೇಟ್ ಫಿಕ್ಸ್ ಹೋ ಸಕ್ತಿ ಹೇ, ಆಗುತ್ತಾ, ಡೇಟ್ ಫಿಕ್ಸ್ ಆಗುತ್ತಾ? ಪಾಂಡವ್ ಬೋಲೋ, ತೀನೋ ಹಿ ಬೋಲೋ. ಪಾಂಡವರನ್ನು ಕೇಳ್ತಾ ಇದ್ದಾರೆ. ಪಾಂಡವರೇ ಹೇಳಿ. ಅದರಲ್ಲಿ ಮುಂದೆ ಕೂತಿರುವ 3 ವರಿಷ್ಠ ಸಹೋದರರನ್ನು ಕೇಳ್ತಾ ಇದ್ದಾರೆ. ಬಾಗ್ದಾದ निर्वेर भाई, रमेश भाई, ब्रजमोहन भाई से पूछ रहे हैं डेट फिक्स हो सकती है, डेट फिक्स आगता ಆಗ್ಲಿಕ್ಕೆ ಸಾಧ್ಯ ಇದೆಯಾ? बोलो हो सकती है, ಹೇಳಿ ಆಗುತ್ತಾ? कि अचानक होनी है, ಇಲ್ಲ ಅಚಾನಕ್ಕಾಗಿ ಆಗಬೇಕಾ? ड्रामा में फिक्स है लेकिन उसको प्रैक्टिकल में लाना है या नहीं? ಸರಿ, ಡ್ರಾಮಾದಲ್ಲಿ ಒಂದು ಡೇಟು ಫಿಕ್ಸ್ ಆಗಿದೆ, ಆದರೆ ಅದನ್ನು ಪ್ರಾಕ್ಟಿಕಲಲ್ಲಿ ತರಬೇಕಾ ಅಥವಾ ಇಲ್ವಾ? ಫಿಕ್ಸ್ ಆಗಿದೆ, ಅದಕ್ಕೆ ನಾವು ರೆಡಿ ಆಗಬೇಕಾ ಇಲ್ವಾ? ಅದನ್ನು ನಾವು ಪ್ರಾಕ್ಟಿಕಲಲ್ಲಿ ತರಬೇಕಾ ಇಲ್ವಾ? ಒಂದು ಪ್ರೋಗ್ರಾಮ್ ಮಾಡಿದ್ವಿ, ಡೇಟ್ ಫಿಕ್ಸ್ ಮಾಡಿದ್ವಿ ಅಂದರೆ ಅದನ್ನು ಪ್ರಾಕ್ಟಿಕಲಲ್ಲಿ ತರೋರು ಯಾರು? ತಯಾರಾಗೋರು ಯಾರು ಆ ಪ್ರೋಗ್ರಾಮ್ಗೆ? ಓ ಕ್ಯಾ ಬತಾವು ಹೋನಿ ಹೈ, ಅದ್ಯಾವುದು ತಿಳಿಸಿ. ಆಗುತ್ತಾ? ಅಚಾನಕ್ ಹೋಗ, ಡೇಟ್ ಫಿಕ್ಸ್ ನಹಿ ಹೋಗಿ, ಹೋಗಿ ಅಚಾನಕ್ಕಾಗಿ ಆಗುತ್ತಾ? ಡೇಟ್ ಫಿಕ್ಸ್ ಆಗೋದಿಲ್ವಾ? ಆಗುತ್ತಾ? ಪಹಲಿ ಲೈನ್ ವಾಲೆ ಬತಾವು ಹೋಗಿ. ಬಾಬಾ ಮೊದಲನೇ ಲೈನ್ನಲ್ಲಿರೋರು ಕೇಳ್ತಾ ಇದ್ದಾರೆ, ತಿಳಿಸಿ ಆಗುತ್ತಾ? जो कहते हैं ड्रामा को प्रैक्टिकल में लाने के लिए मन में डेट का संकल्प करना पड़ेगा, वो हाथ उठाओ. ಯಾವ ಬಾಬಾ ಹೇಳ್ತಾರೆ, ಮಕ್ಕಳನ್ನ ಕೇಳ್ತಾ ಇದ್ದಾರೆ, ಯಾರು ಹೇಳ್ತೀರಾ ಡ್ರಾಮಾದಲ್ಲಂತೂ ಆಗುತ್ತೆ, ಅದಂತೂ ಆಗಲೇಬೇಕು, ಆದರೆ ಡ್ರಾಮಾನ ಪ್ರಾಕ್ಟಿಕಲಲ್ಲಿ ತರಲಿಕ್ಕಾಗಿ ನಾವು ರೆಡಿಯಾಗಿ ಡ್ರಾಮಾದಲ್ಲಿ ಅದನ್ನು ಆ ಡೇಟನ್ನು ಪ್ರಾಕ್ಟಿಕಲಲ್ಲಿ ತರಲಿಕ್ಕಾಗಿ ಮನಸ್ಸಿನ ಡೇಟಿನ ಸಂಕಲ್ಪ ಮಾಡಬೇಕಾಗಿ ಬರುತ್ತೆ. ಮನಸ್ಸಲ್ಲಿ ಆ ಡೇಟಿನ ಸಂಕಲ್ಪ ಮಾಡಬೇಕಾಗಿ ಬರುತ್ತೆ ಅಂತ ಯಾರು ತಿಳ್ಕೊಳ್ತೀರಾ ಅವ್ರ ಕೈ ಎತ್ತಿ. ಕರ್ನಾ ಪಡೇಗಾ, ಮಾಡಬೇಕಲ್ವ, ಮನಸ್ಸಿನಲ್ಲಿ ಡೇಟಿನ ಸಂಕಲ್ಪ ಮಾಡಬೇಕು, ಆವಾಗ ಡೇಟ್ ಫಿಕ್ಸ್ ಆಗಬೇಕು, ನಂತರ ಪ್ರಾಕ್ಟಿಕಲಲ್ಲಿ ತರಲಿಕ್ಕಾಗಿ ರೆಡಿ ಆಗಬೇಕು. ಯಾವುದು? ತಂದೆಯ ಸಮಾನ ಆಗುವಂತಹದ್ದು. ಏ ನಹಿ ಉಠಾ ರಹೇ ಹೈ, ಅಚಾನಕ್ ಹೋಗಿ. ಇವ್ರು ಎತ್ತುತ್ತಾ ಇಲ್ಲ ಅಂದರೆ ಏನು ಅಚಾನಕ್ ಆಗುತ್ತಾ? ಡೇಟ್ ಫಿಕ್ಸ್ ಕರ್ ಸಕ್ತೆ ಹೇ, ನೀವು ಡೇಟ್ ಫಿಕ್ಸ್ ಮಾಡ್ತೀರಾ? ಪೀಚೆ ವಾಲಿನೇ ಸಮಜ್ ಲಿಯಾ, ಹಿಂದೆ ಇರೋರು ತಿಳ್ಕೊಂಡ್ರ? ನಾ ಮುಂದೆ ಇರೋರ ಜೊತೆನೇ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ನಿರ್ವೈರ್ ಬಾಯಿನ ಕೇಳಿದ್ರು, ದೊಡ್ಡವ್ರನ್ನೆಲ್ಲ ಕೇಳಿದ್ರಲ್ವಾ, ಅದಕ್ಕೆ ಹಿಂದೆ ಇರೋರು ತಿಳ್ಕೊಂಬಿಟ್ರ? ಅಚಾನಕ್ ಹೋನಾ ಹೈ, ಏ ರೈಟ್ ಹೈ, ಅಚಾನಕ್ ಆಗಬೇಕು, ಇದಂತೂ ಸರಿಯಾದ ಮಾತೆ. ಲೇಕಿನ್ ಲೇಕಿನ್ ಅಚಾನಕ್ ಆಗೋದು ಸರಿಯಾದ ಮಾತೆ, ಆದರೆ अपने को तैयार करने के लिए लक्ष्य जरूर रखना पड़ेगा. ಆ ಅಚಾನಕ್ಕಾಗಿ ಆಗುವ ಡೇಟಿಗೆ ನಾನು ತಯಾರಾಗಲಿಕ್ಕಾಗಿ ನಾನು ಲಕ್ಷ್ಯ ತಪ್ಪದೆ ಇಟ್ಕೊಳ್ಬೇಕಾಗಿದೆ. बिना लक्ष्य के संपन्न बनने में अलबेलापन आ जाता है. ಒಂದು ಲಕ್ಷ್ಯ ಇಲ್ಲದೆ ಸಂಪನ್ನರಾಗೋದ್ರಲ್ಲಿ ಹುಡುಗಾಟಿಕೆ ಅನ್ನೋದು ಬಂದ್ಬಿಡುತ್ತೆ. ಲಕ್ಷ್ಯ ಇಟ್ಕೊಳ್ಳಿಲ್ಲ ಅಂದರೆ, ಯಾವುದೇ ಪ್ರೋಗ್ರಾಮ್ ಆಗಲಿ ಡೇಟ್ ಫಿಕ್ಸ್ ಮಾಡಲಿಲ್ಲ, ಲಕ್ಷ್ಯ ಇಟ್ಕೊಳ್ಳಿಲ್ಲ ಅಂದರೆ ಹುಡುಗಾಟಿಕೆ ಬರುತ್ತೆ. ಇವತ್ತು ಮಾಡೋಣ, ನಾಳೆ ಮಾಡೋಣ, ನಾಳಿದ್ದು ಮಾಡೋಣ ಅಲ್ವಾ? ಡೇಟ್ ಫಿಕ್ಸ್ ಮಾಡಿಕೊಂಡ್ವಿ, ಏನಾಗುತ್ತೆ?
ಅದಕ್ಕಾಗಿ ರೆಡಿ ಆಗಬೇಕಾಗಿ ಬರುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಲಕ್ಷ್ಯ ಸಂಪನ್ನ ಮಾಡೋದರಲ್ಲಿ ಬಾಬಾ ಹೇಳ್ತಾರೆ ಹುಡುಗಾಟಿಕೆ ಬಂದ್ಬಿಡುತ್ತೆ. ಡೇಟ್ ಫಿಕ್ಸ್ ಮಾಡಲಿಲ್ಲ ಅಂದರೆ, ಡೇಟ್ ಫಿಕ್ಸ್ ಮಾಡಿಬಿಟ್ವಿ ಅಂದರೆ ಇನ್ನೇನು ಹತ್ರ ಬಂತು ಪ್ರೋಗ್ರಾಮು, ಅದು ಮಾಡಬೇಕು ಇದು ಮಾಡಬೇಕು ಅಲ್ವಾ. आप देखो जब डेट फिक्स करते हो तभी सफलता मिलती है. ತಾವು ನೋಡಿ, ಯಾವಾಗ ಡೇಟ್ ಫಿಕ್ಸ್ ಮಾಡ್ತೀರಾ ಆಗಲೇ ರೆಡಿ ಆಗ್ತೀರಾ, ಎಲ್ಲ ಮಾಡ್ತೀರಾ, ಸಫಲತೆ ಪಡೀತೀರಾ. ಮಾಡೋಣ ಮಾಡೋಣ ಅಂತ ಹೇಳಿದ್ರೆ ಆಗ್ಬಿಡುತ್ತಾ, ಸಫಲತೆ ಸಿಕ್ಬಿಡುತ್ತಾ. कोई भी प्रोग्राम की डेट फिक्स करते हो ना, ಯಾವುದೇ ಪ್ರೋಗ್ರಾಮ್ ಡೇಟ್ ಫಿಕ್ಸ್ ಮಾಡ್ತೀರಾ ಅಲ್ವಾ. बनना ही है, ये ಸಂಕಲ್ಪ तो करना पड़ेगा ना. ಅದೇ ರೀತಿ ನಾನು ಆಗಲೇಬೇಕು. ಆ ಪ್ರೋಗ್ರಾಮ್ಗೆ ಹೆಂಗೆ ಡೇಟ್ ಫಿಕ್ಸ್ ಮಾಡ್ತೀವಿ ಅದೇ ರೀತಿ ನಾನು ಆಗಲೇಬೇಕು. ಈ ಸಂಕಲ್ಪ ಅಂತೂ ಮಾಡಬೇಕಾಗಿ ಬರುತ್ತಲ್ವಾ. ಯಾ ನಹಿ ಡ್ರಾಮಾ ಮೇ ಆಪೇ ಹಿ ಹೋ ಜಾಯೇಗಾ, ಇಲ್ಲ ಡ್ರಾಮಾದಲ್ಲಿ ತಾನಾಗಿ ಆಗೋಗುತ್ತಾ. ಮೊದಲು ಡೇಟ್ ಫಿಕ್ಸ್ ಮಾಡ್ಕೋಬೇಕು, ಆಮೇಲೆ ಅದಕ್ಕಾಗಿ ರೆಡಿ ಆಗಬೇಕು, ಪ್ರಾಕ್ಟಿಕಲಲ್ಲಿ ಮಾಡಬೇಕು. ಅಚಾನಕ್ ಆದ್ರೂ ಅಷ್ಟೇ, ಆ ಥರ ಆಗಿದ್ರೆ ತಾನೇ ನಾವು ವಿಜಯಿಗಳಾಗಲಿಕ್ಕೆ ಸಾಧ್ಯ. ಕ್ಯಾ ಸಮಜ್ತೆ ಹೋ, ಪಹಲಿ ಲೈನ್ ವಾಲೆ ಬತಾವೋ, ಪ್ರೇಮ್ ಡೆಹರಾಡೂನ್ ಸುನಾವೋ. ಮೊದಲನೇ ಲೈನ್ನವರು ತಿಳಿಸಿ. ಪ್ರೇಮ್ ಬಹನ್ ಕೂತಿದ್ದಾರೆ, ಡೆಹರಾಡೂನ್ ಪ್ರೇಮ್ ಬಹನ್ನು, ಅವರನ್ನು ಕೇಳ್ತಾ ಇದ್ದಾರೆ, ನೀನು ಹೇಳು ಅಂತಿದ್ದಾರೆ. ಕರ್ನಾ ಪಡೇಗಾ ಕರ್ನಾ ಪಡೇಗಾ, ಬಾಬಾ ಕೇಳ್ತಾ ಇದ್ದಾರೆ, ಮಾಡಬೇಕಾಗಿ ಬರುತ್ತಾ ಮಾಡಬೇಕಾಗಿ ಬರುತ್ತಾ. ಜಯಂತಿ ಬೋಲೋ ಕರ್ನಾ ಪಡೇಗಾ. ಜಯಂತಿ ಬೇನ ಕೇಳ್ತಾ ಇದ್ದಾರೆ, ಮಾಡಬೇಕಾಗಿ ಬರುತ್ತಲ್ವಾ. ಓ ಕಬ್ಬು ಹೋಗಿ, ಯಾವಾಗುತ್ತೆ. ಡೇಟ್ ಫಿಕ್ಸ್ ಮಾಡಬೇಕು, ಅದು ಯಾವಾಗುತ್ತೆ ಎಲ್ಲರನ್ನ ಕೇಳ್ತಾ ಇದ್ದಾರೆ ಬಾಬಾ. ಅದು ಯಾವಾಗುತ್ತೆ. ಅಂತ್ ಮೇ ಹೋಗಿ ಜಬ್ ಸಮಯ ಆ ಜಾಯೇಗಾ, ಅಂತ್ಯದಲ್ಲಿ ಆಗುತ್ತಾ, ಯಾವಾಗ ಸಮಯ ಬಂದ್ಬಿಡುತ್ತೆ ಆವಾಗ ಅಂತ್ಯದಲ್ಲಿ ಆಗುತ್ತಾ. ಸಮಯ ಸಂಪನ್ನ ಬನಾಯೇಗಾ ಯಾ ಸಮಯಕ್ಕೋ ಸಮೀಪ ಲಾಯೆಂಗೆ, ಸಮಯ ಸಂಪನ್ನ ಮಾಡುತ್ತಾ ಅಥವಾ ತಾವು ಸಮಯವನ್ನು ಸಮೀಪ ತರ್ತೀರ. ಸಮಯ ನನ್ನನ್ನು ಮಾಡುತ್ತಾ ನಾನು ಮಾಡಿ ಸಮಯನ ಸಮೀಪ ತರಬೇಕಾ. ಬಾಬಾ ಕೇಳ್ತಾ ಇದ್ದಾರೆ, ನಾನು ಮಾಡಿ ಸಮಯನ ಸಮೀಪ ತರಬೇಕಲ್ವ. बाप दादा ने देखा है कि स्मृति में ज्ञान भी रहता है, नशा भी रहता है, निश्चय भी रहता है, लेकिन अभी अडिशन चाहिए. बाप दादा ನೋಡಿದ್ದಾರೆ, ಮಕ್ಕಳಿಗೆ ಸ್ಮೃತಿಯಲ್ಲಿ ಜ್ಞಾನನೂ ಇರುತ್ತೆ, ನಶೆನೂ ಇರುತ್ತೆ, ನಿಶ್ಚಯನೂ ಇರುತ್ತೆ. ಆದರೆ ಈಗ ಇನ್ನು ಒಂದು ಅಡಿಷನ್ ಮಾಡಬೇಕು. ಸ್ಮೃತಿಯಲ್ಲಿ ಜ್ಞಾನನೂ ಇರುತ್ತೆ, ನಶೆನೂ ಇರುತ್ತೆ, ನಿಶ್ಚಯನೂ ಇರುತ್ತೆ. ಆದರೆ ಇನ್ನೊಂದು ಮಾತು ಅಡಿಷನ್ ಮಾಡಬೇಕು. ನಾನು ಸಂಪನ್ನಾಗಿ ಸಮಯನ ಸಮೀಪ ತರಬೇಕು. ಸಮಯ ಏನು ಸಂಪನ್ನ ಮಾಡಲಿಕ್ಕಾಗೋದಿಲ್ಲ ಅಲ್ವಾ. ಬಾಬಾ ಹೇಳ್ತಾರೆ, ಯಾವುದು ಅಡಿಷನ್ ಮಾಡಬೇಕು. ಚಲನ್ ಅವ್ರ ಚೆಹರೆ ಸೆ ದಿಖಾಯಿ ದೆ, ಚಲನೆಯಿಂದ ಚೆಹರೆಯಿಂದ ಕಾಣಿಸ್ಬೇಕು. ಯಾವುದು ಸ್ಮೃತಿಯಲ್ಲಿ ಜ್ಞಾನನೂ ಇದೆ, ನಶೆನೂ ಇದೆ, ನಿಶ್ಚಯನೂ ಇದೆ. ಆದರೆ ಯಾವುದು ಅಡಿಷನ್ ಮಾಡಬೇಕು, ಚಲನೆಯಲ್ಲಿ ಚೆಹರೆಯಲ್ಲಿ ಅದು ಕಾಣಿಸ್ಬೇಕು. ಯಾವುದು ಸ್ಮೃತಿಯಲ್ಲಿರೋದು, ನಶೆಯಲ್ಲಿರೋದು, ನನ್ನ ನಿಶ್ಚಯದಲ್ಲಿರೋದು ಅದು ಚಲನೆಯಲ್ಲಿ ಚೆಹರೆಯಲ್ಲಿ ಕಾಣಿಸ್ಬೇಕು. ಇದು ಅಡಿಷನ್ ಮಾಡಬೇಕು. ಬಾಬಾ ನನ್ನ ಜೊತೆ ಇದ್ದಾರೆ ಅನ್ನೋ ಜ್ಞಾನ ಸ್ಮೃತಿಯಲ್ಲಿದೆ, ನಶೆನೂ ಇದೆ, ನಿಶ್ಚಯನೂ ಇದೆ. ಆದರೆ ಚಲನೆಯಲ್ಲಿ ಚೆಹರೆಯಲ್ಲಿ ಬೇರೆಯವರಿಗೆ ಕಾಣಿಸ್ಬೇಕು. ಹೌದು, ಭಗವಂತ ಇವ್ರ ಜೊತೆಯಲ್ಲಿ ಇದ್ದಾರೆ. ಆ ಥರ ಒಂದು ಉದಾಹರಣೆ ಇದೆ. बुद्धि में याद सब रहता है, स्मृति में भी आता है,
ಲೇಕಿನ್ ಅಬ್ ಸ್ವರೂಪ್ ಮೇ ಆವೆ. ಬುದ್ಧಿಯಲ್ಲಿ ನೆನಪು ಎಲ್ಲ ಇರುತ್ತೆ, ಸ್ಮೃತಿಯಲ್ಲಿ ಬರುತ್ತೆ, ಆದರೆ ಸ್ವರೂಪದಲ್ಲಿ ಬರಬೇಕು, ಪ್ರಾಕ್ಟಿಕಲಲ್ಲಿ ಸ್ವರೂಪದಲ್ಲಿ ಬರಬೇಕು. जब साधारण रूप में भी अगर कोई बड़े ऑक्यूपेशन वाला है या साहूकार का बच्चा एजुकेटेड है तो उसकी चलन से दिखाई पड़ता है कि ये कुछ है. ಬಾಬಾ ಹೇಳ್ತಾರೆ, ಯಾವಾಗ ಸಾಧಾರಣ ರೂಪದಲ್ಲೂ ಸಹ ಒಬ್ಬ ಮನುಷ್ಯ ದೊಡ್ಡ ಆಕ್ಯುಪೇಷನ್ನಲ್ಲಿ ಇರುವಂಥವನು, ಒಬ್ಬ ದೊಡ್ಡ ಸಾಹುಕಾರನ ಮಗ ಇನ್ನೊಬ್ಬ ದೊಡ್ಡ ಎಜುಕೇಟೆಡ್ ಆಗಿದ್ದಾನೆ, ಅದು ಚಲನೆಯಿಂದ ಕಾಣಿಸುತ್ತೆ ಬೇರೆಯವರಿಗೆ. ಇವರು ಸಾಧಾರಣ ಅಲ್ಲ, ಇವರು ಬೇರೆ ಏನೋ ಆಗಿದ್ದಾರೆ, ಅದು ಚಲನೆಯಿಂದ ಕಾಣಿಸುತ್ತೆ. ಅವ್ರು ಹೇಳ್ದಿದ್ರು ಚಲನೆಯಿಂದ ಕಾಣಿಸುತ್ತೆ. ಯಾವುದು? ಇವ್ರು ದೊಡ್ಡ ಆಕ್ಯುಪೇಷನ್ ಅವರು, ಇವ್ರು ದೊಡ್ಡ ಸಾಹುಕಾರನ ಮಗ, ಇವರು ದೊಡ್ಡ ಎಜುಕೇಟೆಡು, ಅದು ಚಲನೆಯಿಂದ ಕಾಣಿಸುತ್ತೆ. ಇವರು ಸಾಧಾರಣ ಮನುಷ್ಯ ಅಲ್ಲ. ಉನ್ಕಾ ಕುಚ್ ನ ಕುಚ್ ನ್ಯಾರಾಪನ್ ದಿಖಾಯಿ ದೇತಾ ಹೈ. ಅವ್ರದ್ದು ಸ್ವಲ್ಪ ಬೇರೆಯವ್ರದ್ದು, ಸಾಧಾರಣ ಮನುಷ್ಯರಿಗಿಂತ ಬೇರೆಯವ್ರದಕ್ಕಿಂತ ಭಿನ್ನತನ ಕಾಣಿಸುತ್ತೆ. तो इतना बड़ा ಭಾಗ್ಯ ವರ್ಷ भी है, ಪಢಾಯಿ ಅವ್ರ ಪದವಿ है. ನಿಮ್ದು ಇಷ್ಟು ದೊಡ್ಡ ಭಾಗ್ಯ ಇದೆ, ಆಸ್ತಿನೂ ಇದೆ, ಓದು ಇದೆ, ಪದವಿನೂ ಇದೆ. ಸ್ವರಾಜ್ಯ तो अभी भी है ना, ಸ್ವರಾಜ್ಯನೂ ಈಗಲೂ ಇದೆ ಅಲ್ವಾ. ಪ್ರಾಪ್ತಿಯಾ भी सब है, लेकिन चलन और चेहरे से ಎಲ್ಲ ಇದೆ. ಬಾಬಾ ಹೇಳ್ತಾರೆ, ಜ್ಞಾನ ಸ್ಮೃತಿಯಲ್ಲಿದೆ, ನಶೆ ಇದೆ, ನಿಶ್ಚಯ ಇದೆ, ಇನ್ನೊಂದು ಅಡಿಷನ್ ಯಾವುದು? ಚಲನೆ ಚೆಹರೆಯಲ್ಲಿ ಕಾಣಿಸ್ಬೇಕು. ಬಾಬಾ ಹೇಳ್ತಾರೆ, ಚಲನ್ ಸೆ चेहरे से भाग्य का सितारा मस्तक में चमकता हुआ दिखाई दे. ಚಲನೆಯಲ್ಲಿ ಚೆಹರೆಯಲ್ಲಿ ಆ ಭಾಗ್ಯದ ನಕ್ಷತ್ರ ಹೊಳಿತಾ ಇರೋದು ಕಾಣಿಸ್ಬೇಕಾಗಿದೆ. ಓ ಅಭಿ ಅಡಿಷನ್ ಚಾಹಿಯೆ, ಈಗ ಅದನ್ನು ಅಡಿಷನ್ ಮಾಡ್ಕೊಳ್ಬೇಕಾಗಿದೆ. अभी लोगों को आप श्रेष्ठ भाग्यवान आत्माओं द्वारा ये अनुभव होना है, चाहिए नहीं, होना है. ಬಾಬಾ ಹೇಳ್ತಾರೆ, ಈಗ ತಾವು ಶ್ರೇಷ್ಠವಾನ್ ಆತ್ಮಗಳ ಮೂಲಕ ಈ ಅನುಭವ ಆಗಬೇಕಾಗಿದೆ. ನಾವು ಬಯಸ್ತೀವಿ ಅಲ್ಲ, ಆಗಬೇಕಾಗಿದೆ. ಯಾವುದು? ये हमारे इष्टदेव इष्टदेविया है. ಇವರು ನಮ್ಮ ಇಷ್ಟದೇವ ಇಷ್ಟದೇವಿ ಆಗಿದ್ದಾರೆ. ये हमारे है, ಇವರು ನಮ್ಮವರಾಗಿದ್ದಾರೆ. जैसे ब्रह्मा बाप में देखा, साधारण तन में होते भी आदि के समय भी ब्रह्मा बाप में क्या दिखाई देता था. ಬ್ರಹ್ಮ ತಂದೆಯನ್ನು ನೋಡಿದ್ದಾರೆ. ಬಾಬಾ ಹೇಳ್ತಾರೆ, ಸಾಧಾರಣ ತನುವಿನಲ್ಲಿ ಇದ್ದರೂ ಸಹ, ಆದಿ ಸಮಯದಲ್ಲೂ ಸಹ ಬ್ರಹ್ಮ ತಂದೆಯಲ್ಲಿ ಏನು ಕಾಣಿಸ್ತಾ ಇತ್ತು? ಕೃಷ್ಣ ದಿಖಾಯಿ ದೇತಾ ತಾನ, ಕೃಷ್ಣ ಕಾಣಿಸ್ತಾ ಇದ್ರಲ್ವಾ. ಆದಿ ವಾಲೋಂಕ ಅನುಭವ ಐನಾ, ಆದಿಯಲ್ಲಿ ಯಾರು ನೋಡಿದ್ದಾರೆ ಅವರಿಗೆ ಅನುಭವ ಇದೆ ಅಲ್ವಾ. तो जैसे आदि में ब्रह्मा बाप द्वारा कृष्ण दिखाई देता था, ऐसे लास्ट में क्या दिखाई देता था? ಹೇಗೆ ಆದಿಯಲ್ಲಿ ಬ್ರಹ್ಮ ತಂದೆಯ ಮೂಲಕ ಕೃಷ್ಣ ಕಾಣಿಸ್ತಾ ಇದ್ರು, ಅದೇ ರೀತಿ ಲಾಸ್ಟಲ್ಲಿ ಏನು ಕಾಣಿಸ್ತಾ ಇತ್ತು? ಬ್ರಹ್ಮ ತಂದೆಯಲ್ಲಿ ಲಾಸ್ಟಲ್ಲಿ ಏನು ಕಾಣಿಸ್ತಾ ಇತ್ತು? ಅವ್ಯಕ್ತ ರೂಪ ದಿಖಾಯಿ ದೇತಾ ತಾನ, ಅವ್ಯಕ್ತ ರೂಪ ಕಾಣಿಸ್ತಾ ಇತ್ತಲ್ವ. ಚಲನ್ ಮೇ ಚೆಹರೆ ಮೇ ದಿಖಾಯಿ ದಿಯಾನ, ಚಲನೆಯಲ್ಲಿ ಚೆಹರೆಯಲ್ಲಿ ಕಾಣಿಸ್ತಲ್ವಾ. अभी विशेष बाप दादा विशेष निमित्त बच्चों को ये होमवर्क दे रहा है. ಈಗ ಬಾಪ್ ದಾದಾ ವಿಶೇಷ ನಿಮಿತ್ತ ಮಕ್ಕಳಿಗೆ ಈ ಹೋಮ್ವರ್ಕ್ ಕೊಡ್ತಾ ಇದ್ದಾರೆ. ಅಭಿ ಬ್ರಹ್ಮ ಬಾಪ್ ಸಮಾನ್ ಅವ್ಯಕ್ತಿ ರೂಪ್ ದಿಖಾಯಿ ದೇ. ಬ್ರಹ್ಮ ತಂದೆಯ ಸಮಾನ ನಿಮ್ಮದು ಅವ್ಯಕ್ತಿ ರೂಪ ಬೇರೆಯವರಿಗೆ ಕಾಣಿಸ್ಬೇಕು.
चलन और चेहरे से कम 108 माला के दाने तो दिखाई देवे. ಚಲನೆ ಮತ್ತು ಚೆಹರೆಯಿಂದ ಕೊನೆ ಪಕ್ಷ 108 ಮಾಲೆಯ ಮಣಿಗಳಾದರೂ ಕಾಣಿಸ್ಬೇಕಾಗಿದೆ. बाप दादा नाम नहीं चाहते, नाम नहीं बताते. 108 कौन है, लेकिन ಬಾಪ್ ದಾದಾ ನಾನು ಹೆಸರು ಹೇಳೋದಿಲ್ಲ. ಬಾಪ್ ದಾದನಿಗೆ ಗೊತ್ತು ಯಾರ್ಯಾರ ನಂಬರ್ ಏನು ಅಂತ. ಬಾಪ್ ದಾದಾ ಹೇಳ್ತಾರೆ, ನಾನು ಹೆಸರು ಬಯಸೋದಿಲ್ಲ, ಹೆಸರು ತಿಳಿಸೋದು ಇಲ್ಲ. ಆ 108ರಲ್ಲಿ ಅವರಿದ್ದಾರೆ. ಲೇಕಿನ್ ಚಲನ್ और चेहरे स्वतः ही प्रत्यक्ष हो. ಚಲನೆ ಚೆಹರೆ ತಾನಾಗಿ ಪ್ರತ್ಯಕ್ಷ ಆಗಬೇಕು. ಅವ್ರ ನಂಬರು 108ರಲ್ಲಿ ಯಾವ ನಂಬರಲ್ಲಿ ಇದ್ದಾರೆ ಅಂತ ಬಾಬಾ ಹೇಳ್ತಾರೆ. ನಾನು ಅವ್ರ ಹೆಸರು ತಿಳಿಸೋದಿಲ್ಲ. ಅವರ ಚಲನೆ ಚೆಹರೆಯಲ್ಲಿ ತಾನಾಗಿ ಅವ್ರ ನಂಬರ್ ಔಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ನನ್ನ ನಂಬರ್ ಇದಾಗಿದೆ ಅಂತ ನಿಮ್ಮ ಚಲನೆ ಚೆಹರೆಯಿಂದ ನೀವೇ ಔಟ್ ಮಾಡ್ಕೊಳ್ಳಿ. ये होमवर्क बाप दादा निमित्त बच्चों को विशेष दे रहा है. ಈ ಹೋಮ್ವರ್ಕ್ ಬಾಪ್ ದಾದಾ ನಿಮಿತ್ತ ಮಕ್ಕಳಿಗೆ ವಿಶೇಷವಾಗಿ ಕೊಡ್ತಾ ಇದ್ದಾರೆ. हो सकता है, ಆಗುತ್ತಾ? ಅಚ್ಚಾ, ಕಿತನಾ ಸಮಯ ಚಾಹಿಯೆ, ಬಾಬಾ ಕೇಳ್ತಾ ಇದ್ದಾರೆ. ಒಳ್ಳೆಯದು, ಎಷ್ಟು ಸಮಯ ಬೇಕು? ऐसे नहीं समझना कि जो पीछे आए हैं टाइम की बात नहीं है. कोई समझे हमको तो थोड़ा ही वर्ष हुआ. ಬಾಬಾ ಹೇಳ್ತಾರೆ, ಈ ರೀತಿ ತಿಳ್ಕೋಬೇಡಿ, ನಾವು ಕೊನೆಯಲ್ಲಿ ಬಂದಿದ್ದೀವಿ. ಬಾಬಾ ಹೇಳ್ತಾರೆ, ಇದರಲ್ಲಿ ಸಮಯದ ಮಾತಿಲ್ಲ. ಕೆಲವರಂತೂ ತಿಳ್ಕೊಳ್ತಾರೆ, ನಾವಂತೂ ಸ್ವಲ್ಪ ವರ್ಷಗಳಾಯಿತು ಬಂದು. कोई भी लास्ट सो फास्ट और फास्ट सो फस्ट जा सकता है. ಬಾಬಾ ಹೇಳ್ತಾರೆ, ಯಾರು ಬೇಕಾದರೂ ಲಾಸ್ಟಲ್ಲಿ ಬಂದರೂ ಫಾಸ್ಟಾಗಿ ಹೋಗಿ ಫಸ್ಟಲ್ಲಿ ಬರ್ಬೋದು. ಅದು ಚಾನ್ಸ್ ಇದೆ, ಅವಕಾಶ ಇದೆ. ये भी बाप दादा की ಚಾಲೆಂಜ್ है. कर सकते हो ಭಗವಾನ್ ವಾಚ. ಇದು ಬಾಪ್ ದಾದಾನ ಚಾಲೆಂಜ್ ಆಗಿದೆ. ನೀವು ಮಾಡ್ಲಿಕ್ಕೆ ಆಗುತ್ತಾ? ಲಾಸ್ಟಲ್ಲಿ ಬಂದರೂ ಫಾಸ್ಟಾಗಿ ಹೋಗಿ ಫಸ್ಟಲ್ಲಿ ಬರಲಿಕ್ಕೆ ಆಗುತ್ತಾ? ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ. कोई भी कर सकते हो, ಬಾಪ್ ದಾದಾನ ಚಾಲೆಂಜು, ಯಾರು ಬೇಕಾದರೂ ಮಾಡ್ಬೋದು. ಲಾಸ್ಟ್ ವಾಲಾ भी हो सकता है, ಲಾಸ್ಟಲ್ಲಿ ಬರೋರು ಮಾಡ್ಬೋದು. ಸಿರ್ಫ್ ಕೇವಲ ಲಕ್ಷ್ಯ ಪಕ್ಕ ರಖೋ. ಏನು ಲಕ್ಷ್ಯ ಇಟ್ಕೋಬೇಕು? ಕೇವಲ ಲಕ್ಷ್ಯ ಪಕ್ಕ ಇಟ್ಕೊಳ್ಳಿ. ಏನು ಇಟ್ಕೋಬೇಕು ಲಕ್ಷ್ಯ ಪಕ್ಕ? ಕರ್ನಾಗಿ ಹೈ, ಹೋನಾಗಿ ಹೈ. ಮಾಡಲೇಬೇಕಾಗಿದೆ, ನಾನು ಆಗಲೇಬೇಕಾಗಿದೆ. ಬಾಪ್ ದಾದಾ ಚಾಲೆಂಜ್ ಮಾಡ್ತಾರೆ. डबल फॉरेनर्स हाथ उठाओ. डबल फॉरेनर्स कई केंद्र. तो डबल फॉरेनर्स क्या करेंगे? डबल फॉरेनर्स ಏನು ಮಾಡ್ತೀರಾ? ಡಬಲ್ ಚಾನ್ಸ್ लेंगे ना. डबल ಚಾನ್ಸ್ ತಗೊಳ್ತೀರಲ್ವಾ? बाप दादा नाम नहीं अनाउंस करेगा, लेकिन उनका चेहरा बताएगा. ये है. ಬಾಪ್ ದಾದಾ ಹೆಸರು ಅನೌನ್ಸ್ ಮಾಡೋದಿಲ್ಲ, ಆದರೆ ಅವರ ಚೆಹರೆ ಹೇಳುತ್ತೆ ಇವರಾಗಿದ್ದಾರೆ ಅಂತ. ಚೆಹರೆ ಹೇಳುತ್ತೆ. ಪೆಹಲಿ ಲೈನ್ ಕೋ ಬಾಪ್ ದಾದಾ ದೇಖ್ ರಹಾ ಹೈ. ಮೊದಲನೇ ಲೈನು ಬಾಪ್ ದಾದಾ ನೋಡ್ತಾ ಇದ್ದಾರೆ. ಹೈ ಹಿಮ್ಮತ್ ಹೈ, ಇದೆಯಾ ಧೈರ್ಯ ಇದೆಯಾ? ಅಗರ್ ಹಿಮ್ಮತ್ ಹೈ ತೋ ಹಾತ್ ಉಠಾओ. ಧೈರ್ಯ ಇದೆ ಅಂದರೆ ಕೈ ಎತ್ತಿ. ಹಿಮ್ಮತ್ ಹೈ ತೋ ಸುಮ್ಮನೆ ಕೈ ಎತ್ತಬೇಡಿ. ಕೈ ಎತ್ತಿದ ತಕ್ಷಣ ಕೈ ಎತ್ತು ಬಿಡ್ತೀರಾ. ಧೈರ್ಯ ಇದೆ ಅಂದರೆ ಕೈ ಎತ್ತಿ, ನಾನು ಆಗ್ತೀನಿ, ಆ ಥರ ಪಕ್ಕ ಲಕ್ಷ್ಯ ಇಟ್ಕೊಳ್ತೀನಿ, ಆಗ್ತೀನಿ, ಆಗಲೇಬೇಕು, ಆ ಥರ ಧೈರ್ಯ ಇದ್ದರೆ ಕೈ ಎತ್ತಿ. ಪೀಛೆ ವಾಲೆ भी ಉಠಾ ಸಕ್ತೆ ಹೈ. ಹಿಂದೆ ಇರೋರು ಕೈ ಎತ್ತಬಹುದು. ಯಾಕೆ ಬಾಬಾ ಹೇಳ್ತಾರೆ ಹಿಂದೆ ಇರೋರು ಕೈ ಎತ್ತಬಹುದು. ಜೋ ಊಟೋ ಸೋ ಅರ್ಜುನ್. ಯಾರು ಮಾಡ್ತಾರೋ ಅವ್ರು ಅರ್ಜುನ ಆಗ್ಬೋದು. ಅಚ್ಚಾ,
बाप दादा रिजल्ट देखने के लिए क्या क्या पुरुषार्थ कर रहे हैं, कौन कौन कर रहा है, वो रिजल्ट देखने के लिए 6 ಮಾಸ್ दे रहे हैं. ಬಾಪ್ ದಾದಾ ರಿಸಲ್ಟ್ ನೋಡ್ಲಿಕ್ಕಾಗಿ ಏನೇನು ಪುರುಷಾರ್ಥ ಮಾಡ್ತಾ ಇದ್ದಾರೆ, ಯಾರ್ಯಾರು ಮಾಡ್ತಾ ಇದ್ದಾರೆ, ಆ ರಿಸಲ್ಟ್ ನೋಡ್ಲಿಕ್ಕಾಗಿ 6 ತಿಂಗಳು ಕೊಡ್ತಾ ಇದ್ದಾರೆ. 6 ಮಾಸ್ ರಿಸಲ್ಟ್ देखेंगे फिर ಫೈನಲ್ करेंगे. 6 ತಿಂಗಳು ರಿಸಲ್ಟ್ ನೋಡ್ತೀನಿ, ಆಮೇಲೆ ಫೈನಲ್ ಮಾಡ್ತೀನಿ. ठीक है ಸರಿನಾ ಕೇಳ್ತಾ ಇದ್ದಾರೆ ಬಾಬಾ. क्योंकि देखा जाता है कि अभी समय की रफ्तार तेज जा रही है. ಯಾಕೆಂದರೆ ನೋಡಲಾಗುತ್ತೆ ಈಗ ಸಮಯದ ವೇಗ ಎಷ್ಟು ಫಾಸ್ಟಾಗಿ ಹೋಗ್ತಾ ಇದೆ. ಒಂದು ತಿಂಗಳು ಹೋಗಿದ್ದು ಗೊತ್ತಿಲ್ಲ, ವರ್ಷ ಹೋಗೋದು ಗೊತ್ತಾಗೋದಿಲ್ಲ, ಅಷ್ಟು ಫಾಸ್ಟಾಗಿ ಹೋಗ್ತಾ ಇದೆ. रचना को तेज नहीं जाना चाहिए, रचता को तेज होना चाहिए. ರಚನೆ ಸಮಯ, ನಮ್ಮ ರಚನೆ ಅದು ತೀವ್ರವಾಗಬಾರ್ದು. ನಾವು ರಚಯಿತ, ನಾವು ತೀವ್ರ ಆಗಬೇಕಾಗಿದೆ. ಅಭಿ ಥೋಡಾ ಫಾಸ್ಟ್ ಕರೋ, ಉಡೋ ಅಭಿ, ಚಲ್ ರಹೇ ಹೈ ನಹಿ ಉಡ್ ರಹೇ ಹೈ. ಬಾಬಾ ಹೇಳ್ತಾರೆ ಈಗ ಸ್ವಲ್ಪ ಸ್ಪೀಡು ಜಾಸ್ತಿ ಮಾಡಿ ಹಾರಬೇಕು. ಈಗ ಬಾಬಾ ಹೇಳ್ತಾ ಇದ್ದಾರೆ ನಡೀತಾ ಇದ್ದೀನಲ್ಲ, ಹಾರ್ತಾ ಇದ್ದೀನಿ. ಏನು ಹೇಳ್ತೀವಿ, ಜ್ಞಾನದಲ್ಲಿ ಇಷ್ಟು ವರ್ಷದಿಂದ ನಡೀತಾ ಇದ್ದೀನಿ. ಯಾರು ಹೇಳಿದ್ರು, ಏನು ಹೇಳ್ತಾರೆ, ಜ್ಞಾನದಲ್ಲಿ ಇಷ್ಟು ವರ್ಷ ನಡೀತಾ ಇದ್ದೀನಿ. ಇವಾಗ ಬಾಬಾ ಏನು ಹೇಳ್ತಾ ಇದ್ದಾರೆ, ನಡೆಯೋದಲ್ಲ, ಹಾರ್ತಾ ಇದ್ದೀನಿ. ಇವಾಗ ಈ ಜವಾಬ್ ಹೇಳಿ ಅಂತಾರೆ ಬಾಬಾ. ಜವಾಬ್ ಮೇ ಬಹುತ್ ಅಚ್ಚೆ ಜವಾಬ್ ದೇತೆ ಹೈ. ಜವಾಬ್ ಕೊಡಬೇಕಾದ್ರೆ ಬಹಳ ಒಳ್ಳೆ ಜವಾಬ್ ಕೊಡ್ತೀರ. ಏನು ಜವಾಬ್ ಕೊಡ್ತೀವಿ ಮಕ್ಕಳು, ಹಮ್ ಹಿ ತೋ ಹೈನಾ, ಅವ್ರು ಕೋನ್ ಹೋಗ, ನಾವೇ ಅಲ್ವಾ ಆಗೋದು, ನಮ್ಮನ್ನು ಬಿಟ್ಟರೆ ಬೇರೆ ಯಾರು ಆಗ್ತಾರೆ. ಬಾಪ್ ದಾದಾ ಖುಷಿ ಹೋತೆ ಹೈ, ಇದು ಕೇಳಿ ಖುಷಿ ಪಡ್ತಾರೆ. ಲೇಕಿನ್ ಅಬ್ ಲೋಗ್ ಜೋ ಹೈನಾ वो कुछ देखने चाहते हैं. ಆದರೆ ಈಗ ಮನುಷ್ಯರು ನೋಡಲಿಕ್ಕೆ ಬಯಸ್ತಾರೆ. बाप दादा को याद है जब आदि में आप बच्चे सेवा के निकले थे तो बच्चों से भी साक्षात्कार होते थे. ಬಾಪ್ ದಾದನಿಗೂ ನೆನಪಿದೆ, ಯಾವಾಗ ಆದಿಯಲ್ಲಿ ತಾವು ಮಕ್ಕಳು ಸೇವೆಗಾಗಿ ಹೊರಡ್ತಾ ಇದ್ರಿ. ಮೊದಲು ಲೌಕಿಕದ ಮನೆಗಳಿಗೆ ಸೇವೆಗಾಗಿ ಹೋದರು. ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅಂತ ಅವರ ಲೌಕಿಕದ ಮನೆಗಳಿಗೆ ಹೋದರು. ಬಾಬಾ ಹೇಳ್ತಾರೆ ಅವಾಗ साक्षात्कार होते थे. अभी सेवा और स्वरूप दोनों तरफ अटेंशन चाहिए. ಬಾಬಾ ಹೇಳ್ತಾರೆ ಹೋಗಿದ್ದೆ ಅವರಿಗೆ ದೇವಿಯರ ಸಾಕ್ಷಾತ್ಕಾರ. ಆ ಥರ ಅವರು ಅಷ್ಟು ವರ್ಷಗಳ ಮೇಲೆ ಬಂದರು, ಮನೆಗೆ ಹೆಣ್ಮಕ್ಳು ಅನ್ನೋದೊಂದು ಸಂತೋಷ, ಜೊತೆಗೆ ಸಾಕ್ಷಾತ್ಕಾರ ಬೇರೆ. ಬಾಬಾ ಇವಾಗ ಹೇಳ್ತಾರೆ, ಇವಾಗ ಸೇವೆ ಆದಿಯಲ್ಲಿ ಹೇಗೆ ಸೇವೆಗೆ ಹೋದಾಗ ಸಾಕ್ಷಾತ್ಕಾರ ಆಯಿತು, ಇವಾಗ ಸೇವೆ ಮತ್ತು ನಿಮ್ಮ ಸ್ವರೂಪ ಎರಡರಿಂದ ಸಾಕ್ಷಾತ್ಕಾರ ಆಗಬೇಕಾಗಿದೆ. तो क्या सुना, अब साक्षात्कार मूर्त बनो. ಇವಾಗ ಸಾಕ್ಷಾತ್ಕಾರ ಮೂರ್ತಿಯಾಗಿ ಸಾಕ್ಷಾತ್ ಬ್ರಹ್ಮ ಬಾಬ್ ಬನೋ. ಸಾಕ್ಷಾತ್ಕಾರ ಮೂರ್ತಿ ಆಗೋದು ಅಂದರೆ ಸಾಕ್ಷಾತ್ ಬ್ರಹ್ಮ ತಂದೆ ಆಗಿ. आज नए नए बच्चे भी बहुत आए हैं, अपने स्नेह की शक्ति से सभी पहुंच गए हो. इसलिए बाप दादा विशेष जो नए बच्चे आए हैं उनको हर एक को नाम सहित ಪದಂ ಗುಣ ಮುಬಾರಕ್ ದೇ ರಹೇ ಹೈ. ಯಾರೆಲ್ಲ ಹೊಸ ಮಕ್ಕಳು ಬಂದಿದ್ದಾರೆ ಅವರಿಗೆ ನಾನು ಹೆಸರು ಇದು ಕೊಡ್ತಾ ಇದ್ದೀನಿ, ಪದಂ ಗುಣ ಮುಬಾರಕ್ಕು. ನಿಮ್ಮ ಹೆಸರನ್ನು ಅದರಲ್ಲಿ ಸೇರಿಸ್ಕೊಳ್ಳಿ. ಬಾಬಾ ನನಗೆ ನಿಮ್ಮ ಹೆಸರು ಸೇರಿಸ್ಕೊಂಡು ಪದಂ ಗುಣ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ. ಸಾತ್ ಮೇ ವರದಾತ ವರದಾನ್ ದೇ ರಹೇ ಹೈ. ಇವತ್ತು ವಿಶೇಷ ದಿನ,
ಅದಕ್ಕೆ ಬಾಬಾ ಒಬ್ಬೊಬ್ಬರಿಗೂ ನಾನು ಹೆಸರು ಹೇಳ್ತಾ ಇದ್ದೀನಿ, ನೀವು ನಿಮ್ಮ ಹೆಸರು ಹೇಳ್ಕೊಂಡು ಬಾಬ್ದಾದ ನನಗೆ ಪದಂ ಗುಣ ಶುಭಾಶಯಗಳು ಕೊಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ವರದಾನ್ ದೇವೇ ಜೊತೆಗೆ ವರದಾನನೂ ಕೊಡ್ತಾ ಇದ್ದಾರೆ. ಸದಾ ಬ್ರಾಹ್ಮಣ್ ಜೀವನ್ ಮೇ ಜೀತೆ ರಹೋ ಉಡ್ತೇ ರಹೋ. ಸದಾ ಬ್ರಾಹ್ಮಣ ಜೀವನದಲ್ಲಿ ಬದುಕ್ತಾ ಇರಿ, ಹಾರ್ತಾ ಇರಿ. ಬ್ರಾಹ್ಮಣ ಜೀವನ, ಸಂಗಮ ಯುಗದ ಬ್ರಾಹ್ಮಣ ಸಂಗಮ ಯುಗದಲ್ಲಿ ಅಂತಾರೆ. ಕಲಿಯುಗಕ್ಕೆ ಹೋಗ್ಬೇಡಿ, ಮತ್ತೆ ಶೂದ್ರತನ ಬರಬಾರ್ದು, ಬ್ರಾಹ್ಮಣರಾಗಿ ಬದುಕ್ತಾ ಇರಿ. बाप दादा चारों ओर के साकार सम्मुख बैठे हुए बच्चों को और अपने अपने स्थान पर देश में बाप से मिलन मनाने वाले बच्चों और उनके बच्चों को बहुत बहुत सेवा की और उनके स्नेह की और पुरुषार्थ की मुबारक दे रहे हैं. ಬಾಬ್ದಾದ ನಾಲ್ಕು ಕಡೆಯ ಸಾಕಾರದಲ್ಲಿ ಸಮ್ಮುಖದಲ್ಲಿ ಕುಳಿತಿರುವ ಮಕ್ಕಳಿಗೆ ತಮ್ಮ ತಮ್ಮ ಸ್ಥಾನದಲ್ಲಿ ದೇಶದಲ್ಲಿ ತಂದೆಯೊಂದಿಗೆ ಮಿಲನಾಚರಣೆ ಮಾಡ್ತಾ ಇರುವಂಥವರು ಮತ್ತು ಬೇರೆ ಅನ್ಯ ಮಕ್ಕಳಿಗೂ ಬಹಳ ಸೇವೆ ಮಾಡಿದ್ದಾರೆ. ಸ್ನೇಹಕ್ಕೆ ಅವ್ರ ಪುರುಷಾರ್ಥಕ್ಕೆ ಮುಬಾರಕ್ ದೇ ರಹೇ ಹೇ. ಆ ಸ್ನೇಹದ್ದು ಮತ್ತು ಪುರುಷಾರ್ಥದ್ದು ಬಾಬಾ ಶುಭಾಶಯಗಳು ಕೊಡ್ತಾ ಇದ್ದಾರೆ. लेकिन पुरुषार्थ में तीव्र पुरुषार्थी बन अब आत्माओं को दुख अशांति से छुड़ाने का और तीव्र पुरुषार्थ करो. ಬಾಬಾ ಹೇಳ್ತಾರೆ, ಪುರುಷಾರ್ಥದಲ್ಲಿ ತೀವ್ರ ಪುರುಷಾರ್ಥಿಯಾಗಿ ಈಗ ಆತ್ಮಗಳದ್ದು ದುಃಖ ಅಶಾಂತಿಯಿಂದ ಬಿಡಿಸುವಂತಹ ಇನ್ನೂ ತೀವ್ರ ಪುರುಷಾರ್ಥ ಮಾಡಿ. दुख अशांति भ्रष्टाचार अति में जा रहा है. ದುಃಖ ಅಶಾಂತಿ ಭ್ರಷ್ಟಾಚಾರ ಎಲ್ಲ ಅತಿಯಲ್ಲಿ ಹೋಗ್ತಾ ಇದೆ. अभी अति का अंत कर सभी को साक्षात सभी को मुक्ति धाम का वर्षा बाप से दिलाओ. ಈಗ ಅತಿಯನ್ನು ಅಂತ್ಯ ಮಾಡಿ ಎಲ್ಲರಿಗೂ ಮುಕ್ತಿಧಾಮದ ಆಸ್ತಿ ತಂದೆಯಿಂದ ಕೊಡಿಸಿ. ऐसे सदा दृढ़ संकल्प वाले बच्चों को ಈ ರೀತಿ ಸದಾ ದೃಢ ಸಂಕಲ್ಪದಲ್ಲಿರುವಂಥ ಮಕ್ಕಳಿಗೆ ಯಾದ್ ಪ್ಯಾರೋ ನಮಸ್ತೆ ಓಂ ಶಾಂತಿ. वरदान नम्रता और अथॉरिटी के बैलेंस द्वारा बाप को प्रत्यक्ष करने वाले विशेष सेवादारी भव. ನಮ್ರತೆ ಮತ್ತು ಅಥಾರಿಟಿಯ ಬ್ಯಾಲೆನ್ಸ್ ಮೂಲಕ ತಂದೆಯನ್ನು ಪ್ರತ್ಯಕ್ಷ ಮಾಡುವಂಥವರು ವಿಶೇಷ ಸೇವಾದಾರಿ ಆಗಿ. ಜहाँ ಬ್ಯಾಲೆನ್ಸ್ ಹೋತಾ ಹೈ ವहाँ ಕಮಾಲ್ ದಿಖಾಯಿ ದೇತಿ ಹೈ. ಎಲ್ಲಿ ಬ್ಯಾಲೆನ್ಸ್ ಇರುತ್ತೆ ಅಲ್ಲಿ ಒಂದು ಚಮತ್ಕಾರ ಕಾಣಿಸುತ್ತೆ. जब आप नम्रता और सत्यता की अथॉरिटी के बैलेंस से किसी को भी बाप का परिचय देंगे तो कमाल दिखाई देगी. ಯಾವಾಗ ತಾವು ನಮ್ರತೆಯಿಂದ ಮತ್ತು ಸತ್ಯತೆಯ ಅಥಾರಿಟಿಯ ಬ್ಯಾಲೆನ್ಸಿನಿಂದ ಯಾರಿಗಾದರೂ ತಂದೆಯ ಪರಿಚಯ ಕೊಟ್ಟಾಗ ಚಮತ್ಕಾರ ಅನ್ನೋದು ಕಾಣಿಸುತ್ತೆ. इसी रूप से बाप को प्रत्यक्ष करना है. ಇದೇ ರೂಪದಿಂದ, ಯಾವ ರೂಪ? ನಮ್ರತೆ ಮತ್ತು ಸತ್ಯತೆಯ ಅಥಾರಿಟಿ. ಇದೇ ರೂಪದಿಂದ ತಂದೆಯನ್ನು ಪ್ರತ್ಯಕ್ಷ ಮಾಡಬೇಕು. आपके बोल स्पष्ट हो, उसमें स्नेह भी हो, नम्रता और मधुरता भी हो, तो महानता और सत्यता भी हो, तब प्रत्यक्षता ಹೋಗಿ. ತಮ್ಮ ಮಾತು ಸ್ಪಷ್ಟವಾಗಿರಬೇಕು. ಯಾವುದು ಜ್ಞಾನ ಹೇಳ್ತೀರಾ ಜ್ಞಾನದ ಮಾತು ಸ್ಪಷ್ಟವಾಗಿರಬೇಕು. ಅದರಲ್ಲಿ
ತಮ್ಮ ಸ್ನೇಹನೂ ಇರಬೇಕು, ನಮ್ರತೆನೂ ಇರಬೇಕು, ಮಧುರತೆನೂ ಇರಬೇಕು, ಮಹಾನತೆ ಮತ್ತು ಸತ್ಯತೆನೂ ಇರಬೇಕು. ಆಗ ಪ್ರತ್ಯಕ್ಷತೆ ಆಗುತ್ತೆ. बोलते हुए बीच बीच में अनुभव कराते जाओ, जिससे लगन में मगन मूर्त अनुभव हो. ಹೇಳ್ತಾ ಹೇಳ್ತಾ ಮಧ್ಯದಲ್ಲಿ ಅನುಭವ ಮಾಡಿಸ್ತಾ ಹೋಗಿ, ಯಾವುದರಿಂದ ಆ ಲಗ್ನದಲ್ಲಿ ಅವರು ಮಗ್ನ ಆಗುವ ಮೂರ್ತಿ ಅವರಿಗೆ ಅನುಭವ ಆಗಬೇಕು. ऐसे स्वरूप से सेवा करने वाले ही विशेष सेवादारी. ಈ ಸ್ವರೂಪದಿಂದ ಸೇವೆ ಮಾಡುವಂಥವರೇ ವಿಶೇಷ ಸೇವಾದಾರಿಗಳು ಆಗಿದ್ದಾರೆ. ಸ್ಲೋಗನ್: समय पर कोई भी साधन ना हो तो भी साधना में विघ्न ना पड़े. ಸಮಯದಲ್ಲಿ ಯಾವುದೇ ಸಾಧನಗಳು ಇಲ್ಲ ಅಂದ್ರೂ ನಮ್ಮ ಸಾಧನೆಯಲ್ಲಿ, ನಮ್ಮ ತಪಸ್ಸಿನ ಸಾಧನೆಯಲ್ಲಿ ವಿಘ್ನಗಳು ಬರಬಾರ್ದು. ಒಳಗಿನ ಮಾತಲ್ವ, ಸಾಧನಗಳು ಹೊರಗಿನದು, ತಪಸ್ಸು ಒಳಗಿನದು. ಅದಕ್ಕೆ ಬಾಬಾ ಹೇಳ್ತಾರೆ, ಸಾಧನಗಳು ಇಲ್ಲ ಅಂದ್ರೂ, ಒಂದೊಂದು ಸಮಯ ಯಾವುದಾದ್ರೂ ಸಾಧನ ಇಲ್ಲ ಅಂದ್ರೂ ನಮ್ಮ ಸಾಧನೆಯಲ್ಲಿ ವಿಘ್ನ ಅನ್ನೋದು ಬರಬಾರ್ದು. ಅವ್ಯಕ್ತ इशारे. ಸತ್ಯತಾ और ಸಭ್ಯತಾ ರೂಪಿ ಕಲ್ಚರ್ ಕೋ ಅಪನಾವು. ಸತ್ಯತೆ ಮತ್ತು ಸಭ್ಯತೆ ರೂಪಿ ಕಲ್ಚರನ್ನು ತನ್ನದನ್ನಾಗಿ ಮಾಡಿಕೊಳ್ಳಿ. कोई कोई समझते हैं शायद क्रोध एक विकार नहीं. ಕೆಲವರೇನು ತಿಳ್ಕೊಳ್ತಾರೆ, ಕ್ರೋಧ ಅನ್ನೋದು ಒಂದು ವಿಕಾರ ಅಲ್ಲ, ಈ ಶಸ್ತ್ರ ಹೇ. ಸಮಯದಲ್ಲಿ ಇದನ್ನು ಒಂದು ಶಸ್ತ್ರದ ರೀತಿ ನಾನು ಉಪಯೋಗಿಸ್ಬೇಕು, ಅದೇನು ವಿಕಾರ ಅಲ್ಲ, ಶಸ್ತ್ರ ಆಗಿದೆ. ಲೇಕಿನ್ ಕ್ರೋಧ ಜ್ಞಾನಿ ತೋ ಆತ್ಮ ಕೆ ಲಿಯೆ ಮಹಾಶತ್ರು. ಅವರು ಆ ಥರ ಅಂದ್ಕೊಳ್ತಾರೆ, ಅವರು ಆ ಶಸ್ತ್ರನ ನಾನು ಉಪಯೋಗಿಸ್ಲಿಲ್ಲ ಅಂದರೆ ಆಫೀಸಲ್ಲಿ ಅವರೆಲ್ಲ ಹೇಳಿದ ಮಾತು ಕೇಳೋದಿಲ್ಲ, ಅವರಿಷ್ಟಕ್ಕೆ ಕುಣಿತಾರೆ, ಎಲ್ಲ ಹೆಚ್ಚು ಕಮ್ಮಿ ಮಾಡಿಡ್ತಾರೆ ಅಂತ. ಆದರೆ ಜ್ಞಾನಿ ಆತ್ಮನಿಗಾಗಿ ಕ್ರೋಧ ಮಹಾಶತ್ರು. क्योंकि क्रोध अनेक आत्माओं के संबंध संपर्क में आने से प्रसिद्ध हो जाता है. ಕ್ರೋಧ ಅನೇಕ ಆತ್ಮಗಳ ಸಂಬಂಧ ಸಂಪರ್ಕದಲ್ಲಿ ಬರೋದ್ರಿಂದ, ಯಾವಾಗ ಒಂಟಿಯಾಗಿರೋವಾಗ ಕೋಪ ಮಾಡ್ಕೊಳ್ಳೋದಿಲ್ಲ, ಅನೇಕರ ಸಂಬಂಧದಲ್ಲಿ ಹೆಚ್ಚು ಕಮ್ಮಿ ಆದಾಗ ಕೋಪ ಬರೋದು. ಆವಾಗ ನಮ್ಮ ಕೋಪ ಏನಾಗುತ್ತೆ, ಎಲ್ಲರ ಮುಂದೆ ಪ್ರಸಿದ್ಧ ಆಗ್ಬಿಡುತ್ತೆ. ಇವರು ಕ್ರೋಧಿ ಪ್ರಸಿದ್ಧ ಆಗೋಯ್ತು. ಜಾಸ್ತಿ ಕೋಪ ಮಾಡಿಕೊಂಡ್ರೆ ಇವ್ರು ನಂಬರ್ 1 ಕ್ರೋಧಿ, ನಂಬರು ಕೊಟ್ಬಿಡ್ತಾರೆ. ಬಾಬಾ ಹೇಳ್ತಾರೆ, ಪ್ರಸಿದ್ಧ ಆಗ್ಬಿಡ್ತೀರ. और क्रोध को देख करके बाप के नाम की ग्लानि होती है. ಮತ್ತೆ ಕ್ರೋಧನ ನೋಡಿ ನೀವು ಕ್ರೋಧದಲ್ಲಿ ಪ್ರಸಿದ್ಧರಾಗ್ತೀರ, ತಂದೆಯನ್ನ ಡೌನ್ ಮಾಡಿಸ್ಬಿಡ್ತೀರ, ನಿಂದನೆ ಮಾಡಿಸ್ಬಿಡ್ತೀರ, ತಂದೆಗೆ ನಿಂದನೆ ಮಾಡಿಸ್ತೀರ. कहने वाले यही कहते हैं. ಹೇಳೋರು ಏನು ಹೇಳ್ತಾರೆ, ದೇಖ್ ಲಿಯಾ ಜ್ಞಾನಿ ಆತ್ಮಾವು. ನೋಡ್ಬಿಟ್ವಿ ನಾವು ಜ್ಞಾನಿ ಆತ್ಮಗಳು. इसलिए इसके अंश मात्र को भी समाप्त कर सभ्यता पूर्वक व्यवहार करो. ಆದ್ದರಿಂದ ಇದ್ರದ್ದು ಅಂಶ ಮಾತ್ರ, ಕ್ರೋಧದ ಅಂಶ ಮಾತ್ರವನ್ನು ಸಮಾಪ್ತಿ ಮಾಡಿ ಸಭ್ಯತಾ ರೂಪಕ ವ್ಯವಹಾರ ಮಾಡಿ. ಬ್ರಾಹ್ಮಣರ ಸಭ್ಯತಾ ರೂಪಕ ವ್ಯವಹಾರ ಮಾಡಿ, ಜ್ಞಾನಿಗಳ ಸಭ್ಯತಾ ರೂಪಕ ವ್ಯವಹಾರ ಮಾಡಿದ್ದಾರೆ. ಅಚ್ಚ, ಓಂ ಶಾಂತಿ. ಸಂಜೆಗೆ 6 ಗಂಟೆಯಿಂದ 7 ಗಂಟೆಗೆ